ಇದ್ದ ಮಿಸ್ಟರ್ ನಾಯರ್ ಅವ್ರ ಜೊತೆ ಮಾತನಾಡಿ 5 ಎಕರೆ ಜಮೀನು ಜುಹು ಬೀಚ್ ಹತ್ರ ಮಾತುಕತೆ ಮಾಡಿದ್ದಾರೆ. ಸುಮಾರು 14 ಲಕ್ಷ ವೆಚ್ಚದಲ್ಲಿ ಮಾರಾಟ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಸೊ 14 ಲಕ್ಷ ಹೇಗೆ ಸಂಗ್ರಹ ಮಾಡೋದು? ಸೊ ಈ ಚಿಂತನೆಯಲ್ಲಿ ಪ್ರಭುಪಾದರು ಬೇರೆ ಬೇರೆ ಕಡೆ ಹೋಗಿ ಪ್ರಚಾರ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಭಾರತದಲ್ಲಿ ಪ್ರಭುಪಾದರಿದ್ದಾಗ ಮಾಯಾಪುರ, ವೃಂದಾವನ ಹಾಗೂ ಮುಂಬೈ, ಸೊ ಈ 3 ಜಾಗದಲ್ಲಿ ವಿಶಾಲವಾದ ಮಂದಿರ ಮಾಡಬೇಕು ಅನ್ನೋದು ಅವರ ಚಿಂತನೆಯಾಗಿತ್ತು. ಯಾಕೆಂದರೆ ಇದೆಲ್ಲವೂ ಕೂಡ ಮುಖ್ಯವಾದ ನಗರಗಳು, ದೊಡ್ಡ ದೊಡ್ಡ ವ್ಯಕ್ತಿಗಳು, ಬುದ್ಧಿವಂತರು, ಸಮಾಜದ ಮೇಲೆ ಪ್ರಭಾವ ಬೀರುವಂಥ ಜನರೆಲ್ಲರೂ ಕೂಡ ಈ ಜಾಗದಲ್ಲಿ ನಿವಾಸ ಮಾಡ್ತಾಯಿದ್ರು. ಅಂದರೆ ಇಂಥವರು ಕೃಷ್ಣ ಭಕ್ತಿಯಲ್ಲಿ ತೊಡಗಿದ್ದಾರೆ. ಸಾಧಾರಣ ಜನ ಅವರು ಕೂಡ ಭಕ್ತಿಗೆ ಬರ್ತಾರೆ, ಕೃಷ್ಣ ಭಕ್ತಿಗೆ ಬರ್ತಾರೆ. ಯದ್ಯದ್ ಆಚರತಿ ಶ್ರೇಷ್ಠ ತತ್ತದ್ ಏವೇತರೋ ಜನ. ಶ್ರೇಷ್ಠ ಜನ ಏನು ಪಾಲನೆ ಮಾಡ್ತಾರೆ, ಸಾಮಾನ್ಯ ಜನ ಅದನ್ನು ಪಾಲಿಸ್ತಾರೆ. ಸೊ ಈ ಚಿಂತನೆಯಿಂದ ಅವರು ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾಯಿದ್ರು. ಹಾಗೆ ತಮ್ಮ ಅನೇಕ ಶಿಷ್ಯಂದರು ಕೂಡ ಇಲ್ಲಿ ಬಾಂಬೆಗೆ ಕರೆತಂದಿದ್ದರು. ಸೊ ಬಾಂಬೆ ಸ್ವಲ್ಪ ದೊಡ್ಡ ಪಾಶ್ ಏರಿಯಾ ಇತ್ತು. ಒಂದು ದೊಡ್ಡ ಅಪಾರ್ಟ್ಮೆಂಟಲ್ಲಿ ಅವರು ನಿವಾಸ ಮಾಡ್ತಾಯಿದ್ರು. ಆದರೆ ಜುಹು ಆ ಸಮಯದಲ್ಲಿ ಇನ್ನೂ ಬೆಳೆದಿರಲಿಲ್ಲ. ಒಂದು ಹೊರವಲಯ, ಸ್ವಲ್ಪ ಕಾಡು ಥರ ಇತ್ತು, ಹೊಲಗಳಿತ್ತು. ನಮ್ಮ ಶಿಷ್ಯಂದ್ರಿಗೆಲ್ಲ ಹೇಳಿದ್ರು, ನೀವೆಲ್ಲ ಬಂದು ಇಲ್ಲೇ ಈ ಹೊಲದಲ್ಲಿ ಇರಬೇಕು, ನೀವು ಒಂದು ಟೆಂಟ್ ಮಾಡಿಕೊಂಡು ಅಂತ, ಮಂದಿರ ಕಟ್ಟಿಸ್ಬೇಕು ಅಂತ. ಆವಾಗ ತಮಾಲ್ ಕೃಷ್ಣ ಪ್ರಭು ಅವರು ವಿರೋಧಿಸ್ತಾರೆ. ನಾವೆಲ್ಲ ಪಾಶ್ಚಾತ್ಯ ದೇಶದವರು, ನಮಗೆ ಯಾವಾಗಲೂ ನೀರು ಬೇಕು, ಹಾಗೂ ನಮಗೆ ಬಾಗಿಲಿಗೆ ಒಂದು ಲಾಕ್ ಇರಬೇಕು. ಇಲ್ಲಿ ಹೊರಗಡೆ ಹೀಗೆ ಟೆಂಟ್ ಹಾಕ್ಕೊಂಡು ಇರಬೇಕು ಅಂದರೆ, ಅಥವಾ ಟ್ಯಾಪ್ ಕೆಳಗಡೆ ಬೋರ್ವೆಲ್ ಕೆಳಗಡೆ ಸ್ನಾನ ಮಾಡಬೇಕು ಅಂದರೆ ಇದೆಲ್ಲ ನಮ್ಗೆ ಕಷ್ಟಕರ ಆಗುತ್ತೆ. ಅದು ಪ್ರಭುಪಾದ ಇಷ್ಟೇ ಮಾತು ಹೇಳ್ತಾರೆ, ನಿಮಗೆ ಶುದ್ಧೀಕರಣ ಆಗಬೇಕಾಗಿದೆಯಾ? ಇಲ್ಲ, ಅಷ್ಟೇ. ಈ ಒಂದೇ ಮಾತು ಹೇಳಿದ ತಕ್ಷಣ ಎಲ್ಲ ಪಾಶ್ಚಾತ್ಯ ದೇಶದವರ ಮನಸ್ಸು ಕರಗೋಗುತ್ತೆ. ಆ ಶಿಷ್ಯಂದರು ಅಂದ್ಕೋತಾರೆ, ಸೊ ಪ್ರಭುಪಾದರು ನಮ್ಮನ್ನು ಶುದ್ಧೀಕರಣ ಮಾಡಿ ನಮ್ಮ ಜೀವಿತ ಅಂತಿಮ ಗುರಿ ಕೃಷ್ಣನನ್ನು ಪಡೆಯಬೇಕು, ಇದಕ್ಕೋಸ್ಕರ ಇದೆಲ್ಲ ಮಾಡಿಸ್ತಾ ಇದ್ದಾರೆ. ಆದ್ದರಿಂದ ಸರಿ, ನಿಮ್ಮ ತೃಪ್ತಿಗೋಸ್ಕರ, ನಿಮ್ಮ ಸಂತೋಷಕ್ಕೋಸ್ಕರ ನಾವೇನು ಮಾಡಲಿಕ್ಕೂ ತಯಾರಿದ್ದೀವಿ ಅನ್ನುವಂತಹ ಭಾವನೆ ಎಲ್ಲ ಶಿಷ್ಯಂದ್ರದ್ದಾಗಿತ್ತು. ಸೊ ಪ್ರಭುಪಾದರು ಸತತವಾಗಿ ಎಲ್ಲ ಜೀವಿಗಳನ್ನ ಹೇಗೆ ಉದ್ಧಾರ ಮಾಡಬೇಕು, ಯಾವ ರೀತಿ ಉದ್ಧಾರ ಮಾಡಬೇಕು, ಯಾವ ರೀತಿ ಹೃದಯ ಶುದ್ಧೀಕರಣ ಆಗಬೇಕು, ಹಾಗೂ ಹೇಗೆ ಸಮಾಜದಲ್ಲಿ ಎಲ್ಲರೂ ಕೂಡ ಶ್ರೀಮಂತರಿರಲಿ, ಬಡವರಿರಲಿ, ಪಾಶ್ಚಾತ್ಯ ದೇಶದವರಿರಲಿ, ಭಾರತೀಯರಿರಲಿ, ಹಿಂದೂ ಇರಲಿ, ಮುಸ್ಲಿಮರು, ಕ್ರಿಶ್ಚಿಯನ್ ಇರಲಿ, ಶ್ರೀಮಂತ ಬಡವ ಎಲ್ಲರೂ ಕೂಡ ಕೃಷ್ಣ ಪ್ರಜ್ಞಾವಂತರಾಗಬೇಕು. ಅದಕ್ಕೆ ಅವರವರ ಒಂದು ಚಿಂತನಾ ಪ್ರಕಾರ ಏನೇನು ಮಾಡಿಸ್ಬೇಕು ಅನ್ನೋ ಪ್ರಭುಪಾದ ಸದಾ ಯೋಚನೆ ಮಾಡ್ತಾಯಿದ್ರು. ಸೊ ಕೆಲವರು ಯಾರಿಗೆ ದೃಢ ಸಂಕಲ್ಪ ಇತ್ತು ಅವರು ಪೂರ್ಣವಾಗಿ ಪ್ರಭುಪಾದ ಹೇಳಿದ್ರೆ ಮಾಡ್ತಾಯಿದ್ರು. ಇನ್ನು ಕೆಲವು ಜನ ಹೃದಯ ದೌರ್ಬಲ್ಯ ಇರುವಂಥವರು ಸಂದೇಹ ಪಡ್ತಾಯಿದ್ರು, ಹಂಗೆ ಆಗುತ್ತಾ, ಇದರಲ್ಲಿ ಮುಂದುವರಲಿಕ್ಕಾಗುತ್ತಾ ಅಂತ ಸಂದೇಹಗಳನ್ನು ಪಡ್ತಾಯಿದ್ರು. ಅವರು ಕೂಡ ಪ್ರಭುಪಾದ ಇಷ್ಟು ಮಾತು ಹೇಳಿ ಅವರು ಬಾಂಬೆಯಿಂದ ಮತ್ತು ಜೈಪುರಕ್ಕೆ ಹೋಗ್ತಾರೆ. ಜೈಪುರಲ್ಲಿ ಒಂದು ದೊಡ್ಡ ಪಂಡಾಲ್ ಪ್ರೋಗ್ರಾಮ್ ಆಯೋಜಿಸಿರ್ತಾರೆ. ಜಾನ್ವರಿ 12, 1972, 1972. ಸೊ ಜೈಪುರ್ ಸಾಮಾನ್ಯವಾಗಿ ಎಲ್ಲ ವಿಗ್ರಹಗಳು ಅಲ್ಲಿ ಕೆತ್ತನೆ ಆಗುತ್ತೆ. ಮಾರ್ಬಲ್ ವಿಗ್ರಹಗಳು ಫೇಮಸ್ ಜೈಪುರ್ಗೆ. ಅದರಿಂದ ಪ್ರಭುಪಾದರು ಕೂಡ ಅನೇಕ ವಿಗ್ರಹಗಳನ್ನು ಇಲ್ಲಿ ಕೆತ್ತನೆ ಮಾಡಿ ಡೆಟ್ರಾಯ್ಟ್, ಟೊರಾಂಟೊ, ಡ್ಯಾಲಸ್, ಯುರೋಪ್ ಎಲ್ಲ ಬೇರೆ ಬೇರೆ ಕಡೆ ವಿಗ್ರಹಗಳನ್ನು ಸ್ಥಾಪನೆ ಮಾಡಿದರು. ಹಾಗೆ ಇಲ್ಲಿ ನ್ಯೂಯಾರ್ಕಿಂದ 2 ಮಾತಾಜಿಗಳು ಬಂದಿರ್ತಾರೆ. ಇನ್ನೊಂದು ಕಡೆ ವಿಗ್ರಹ ಸ್ಥಾಪನೆ ಮಾಡಬೇಕು ಅಂಥೇಳಿ, ಕೌಶಲ್ಯ ಮಾತಾಜಿ ಹಾಗೂ ಶ್ರೀಮತಿ ಮಾತಾಜಿ. ಆದರೆ ಅವರು ಇಲ್ಲಿ ಬಂದಿರಬೇಕಾದ್ರೆ ಅವರಲ್ಲಿ ಶ್ರೀಮತಿ ಮಾತಾಜಿ ಅವ್ರ ಹತ್ರ ಪಾಸ್ಪೋರ್ಟ್ ಇರಲಿಲ್ಲ. ಆವಾಗ ಅಲ್ಲಿ ಪೊಲೀಸ್ ಅಧಿಕಾರಿಗಳು ಹಿಡ್ಕೊಂಡ್ಬಿಡ್ತಾರೆ, ನಿಮಗೆ ಪಾಸ್ಪೋರ್ಟ್ ಬರೋ ತನಕ ನೀವೆಲ್ಲ ಓಡಾಡೋಕ್ಕಾಗಲ್ಲ. ಯಾಕಂದರೆ ಆಗ ವಾರ್ ಸಮಯ ನಡೀತಾ ಇತ್ತು, ಇಂಡೋ ಪಾಕ್ ವಾರ್ ನಡೀತಾ ಇತ್ತು. ಅದರಿಂದ ಪಾಕಿಸ್ತಾನ್ಗೆ ಅಮೆರಿಕ ಸಪೋರ್ಟ್ ಮಾಡ್ತಾಯಿತ್ತು. ಅದನ್ನು ಪಾಕಿಸ್ತಾನ ಕಡೆಯಿಂದ ಗುಪ್ತಚರರು ಬಂದಿರಬಹುದು, ಗೂಢಚಾರಿಗಳು ಅಂತ ಹೇಳಿ ಪಾಸ್ಪೋರ್ಟ್ ಸಿಗೋ ತನಕ ನಿಮ್ಮೆಲ್ಲ ಕಳಿಸೋದಿಲ್ಲ ಅಂತ ಹೇಳಿದರು. ಆಯಿತು ಅಂತ ಹೇಳಿ ಅವರಲ್ಲೇ ನಿವಾಸ ಮಾಡ್ತಾಯಿದ್ರು. ಅಲ್ಲಿ ಜೈಪುರಲ್ಲಿ ದೊಡ್ಡ ಮಂದಿರ ಇದೆ, ಗೋವಿಂದಜಿ ಮಂದಿರ. ಇದು ಮೂಲವಾಗಿ ರೂಪ ಗೋಸ್ವಾಮಿ ಅವರ ಮೂಲ ವಿಗ್ರಹ. ಸ್ವಯಂ
ವಜ್ರನಾಭ ಕೃಷ್ಣನ ಮೊಮ್ಮಗ ಈ ಒಂದು ವಿಗ್ರಹವನ್ನು ಸ್ಥಾಪನೆ ಮಾಡಿದ ಬೃಂದಾವನದಲ್ಲಿ. ಕ್ರಮೇಣವಾಗಿ ಔರಂಗಜೇಬ್ ಸಮಯದಲ್ಲಿ ಅಲ್ಲೆಲ್ಲ ಮಂದಿರಗಳನ್ನು ಒಡೆದಾಕ್ತಾ ಇರಬೇಕಾದ್ರೆ ಆ ವಿಗ್ರಹಗಳನ್ನು ಬೃಂದಾವನದಿಂದ ಜೈಪುರ್ ರಾಜರ ಬಳಿಗೆ ಕರೆತರಲಾಗಿತ್ತು. ಸೊ ಹಾಗೆ ಆ ವಿಗ್ರಹ ಜೈಪುರಲ್ಲಿ ರಾಜರ ಒಂದು ಮನೆತನದಲ್ಲಿ ಅವರ ಸುರಕ್ಷತೆಯಲ್ಲಿ ಆ ಪೂಜೆ ಕಾರ್ಯಕ್ರಮ ನಡೀತಾ ಇದೆ ಇವತ್ತು ಕೂಡ. ಸೊ ಅವರು ಇಲ್ಲಿ ಮಾತಾಜಿ ಇಬ್ಬರು ಕೂಡ ಆಯಿತು ಇಲ್ಲೇ ಗೋವಿಂದಜಿ ಮಂದಿರಿಗೆ ಹೋಗ್ತಾಯಿದ್ರು. ಸೊ ಅಲ್ಲಿ ಕೀರ್ತನೆ ಮಾಡ್ತಾಯಿದ್ರು. ಇದೆಲ್ಲ ನೋಡಿ ರಾಜರ ಆಡಳಿತದಲ್ಲಿರೋ ಕಾರಣ ಸಮಸ್ತ ಜೈಪುರ್ ಊರು ಜನ ಬರ್ತಾಯಿದ್ರು ದರ್ಶನ ಪಡೀಲಿಕ್ಕೆ, ಸೊ ಗೋವಿಂದನ ದರ್ಶನ ಪಡೀಲಿಕ್ಕೆ. ಸೊ ಅವ್ರಿಗೆಲ್ಲ ಭಗವದ್ಗೀತೆ ಬಗ್ಗೆ ಪ್ರಚಾರ ಮಾಡೋದು, ಕೀರ್ತನೆ ಮಾಡೋದು ಇದರ ಸತತವಾಗಿ ಮಾಡ್ತಾಯಿದ್ರು. ಅದನ್ನು ನೋಡಿ ಅವರಿಗೆಲ್ಲ ಜನರಿಗೆ ತುಂಬ ಮನ ಮುಟ್ಟುತ್ತೆ. ಸೊ ಈ ಪಾಶ್ಚಾತ್ಯ ದೇಶದವ್ರು ಬಂದು ಇಷ್ಟೊಂದೆಲ್ಲ ಶ್ರಮ ಪಡ್ತಾ ಇದ್ದಾರಲ್ಲ, ಆಯಿತು ನಾವು ನಿಮಗೋಸ್ಕರ ನಿಮ್ಮ ಒಂದು ಈ ಆಂದೋಲನಕ್ಕೋಸ್ಕರ ನಾವೇನು ಮಾಡ್ಬೋದಾ ಅಂತ ಅವರೇ ಬಂದು ಕೇಳ್ತಾರೆ. ಆಗ ಅವರು ತುಂಬ ಖುಷಿಯಿಂದ ಹೇಳ್ತಾರೆ, ದಯವಿಟ್ಟು ಪ್ರಭುಪಾದನ ಕರೆಸಿ, ಇಲ್ಲಿ ಏನಾದರೂ ಒಂದು ದೊಡ್ಡ ಕಾರ್ಯಕ್ರಮ ಪಂಡಾಲ್ ಕಾರ್ಯಕ್ರಮ ಮಾಡಿಸಿ ಪ್ರವಚನ ಕರೆಸಿ ಪ್ರಭುಪಾದ ಬರ್ತಾರೆ, ಇದೇ ನಮ್ಮ ಇಚ್ಛೆ ಅಂತ. ಸೊ ಹಾಗೆ ಅವರು ಕೂಡ ಆಯಿತು ಅಂತ ಹೇಳಿ ಪ್ರಭುಪಾದರಿಗೆ ಆಹ್ವಾನ ಪತ್ರಿಕೆ ಕೊಡ್ತಾರೆ. ಈ ರೀತಿ ನಾವು ಒಂದು ಪಂಡಾಲ್ ಪ್ರೋಗ್ರಾಮ್ ಮಾಡ್ತಾಯಿದ್ದೀವಿ, ತಾವೆಲ್ಲರೂ ಕೂಡ ಬರಬೇಕು, ಏನೆಲ್ಲ ಖರ್ಚಿದೆ ನಾವು ನೋಡ್ಕೋತೀವಿ, ನೀವು ಬನ್ನಿ ಅಂತ. ಸೊ ಹಾಗೆ ಪ್ರಭುಪಾದ ಕೂಡ ತುಂಬ ಖುಷಿಯಿಂದ ಇಲ್ಲಿ ಬಾಂಬೆಯಿಂದ ಇಲ್ಲಿ ಜೈಪುರಕ್ಕೆ ಮರಳ್ತಾರೆ. ಜೊತೆಯಲ್ಲಿ ಒಂದು 20 ಜನ ಭಕ್ತಾದಿಗಳು ಕೂಡ ಜೊತೆಗೆ ಹೋಗಿರ್ತಾರೆ. ಪ್ರಭುಪಾದರಿಗೆ ತುಂಬ ಸಂತೋಷ ಆಗುತ್ತೆ. ಸ್ತ್ರೀಯರಾದರೂ ಕೂಡ ಎಷ್ಟು ಬುದ್ಧಿವಂತಿಕೆಯಿಂದ ಹಾಗೂ ಅವರ ಶ್ರಮದಿಂದ ಭಕ್ತಿಯಿಂದ ಇಲ್ಲೊಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ, ಭಕ್ತಿ ಪ್ರಚಾರಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಿ ಅವರ ಗುಣಗಾನ ಮಾಡ್ತಾರೆ. ತುಂಬ ಒಳ್ಳೆಯ ಜಾಗ ಜೈಪುರಲ್ಲಿ. ಅಲ್ಲಿ ಕೆಲವು ಭಕ್ತಾದಿಗಳು ಎಲ್ಲ ಸೇರಿ ಅವರಿಗೆ ಒಂದು ರೂಮ್ ಮಾಡಿಕೊಟ್ಟಿರ್ತಾರೆ. ಎಲ್ಲ ಚೆನ್ನಾಗಿದೆ, ಆದರೆ ಅಲ್ಲಿ ಕೋತಿಗಳ ಕಾಟ. ಅಲ್ಲಿ ಕೋತಿಗಳು ಒಂಥರ ಲಂಗೂರ್, ಬೆಳ್ಳಗಿರುತ್ತೆ, ಮುಖ ಎಲ್ಲ ಕಪ್ಪಗಿರುತ್ತೆ, ಸೊ ಉದ್ದ ಬಾಲ ಇರುವಂತಹ ಚೆಲ್ಲ ಬರೋದು, ತರಕಾರಿಗಳನ್ನು ಕತ್ಕೊಂಡು ಹೋಗ್ಬಿಡೋದು. ಸೊ ಹೀಗೆ ಇದೊಂದೇ ಒಂದು ಸ್ವಲ್ಪ ಅವರಿಗೆ ತಲೆನೋವಾಗಿತ್ತು. ಪ್ರಭುಪಾದ ಎಚ್ಚರಿಕೆಗೊಳಿಸಿದ್ರು, ಅವರು ಮಂಗಗಳು, ಅವ್ರ ಜೊತೆ ಶತ್ರುತ್ವ ಒಳ್ಳೆಯದಲ್ಲ, ಸಲಿಗೆ ಕೂಡ ಒಳ್ಳೆಯದಲ್ಲ. ಸಲಿಗೆ ಕೊಟ್ಟು ತಿನ್ಸೋಕ್ಕೆ ಹೋದರೆ ಬಂದು ಎಲ್ಲನೂ ತಿಂದ್ಕೊಂಡು ಹೋಗ್ಬಿಡ್ತಾರೆ. ಶತ್ರುತ್ವ ಬೆಳೆಸ್ಕೊಂಡ್ರೆ ಅವರು ದ್ವೇಷಿಗಳು, ಮನಸ್ಸಲ್ಲಿ ಇಟ್ಕೋತಾರೆ, ಮತ್ತೇನು ಜಾಸ್ತಿ ದಾಳಿ ಮಾಡ್ತಾರೆ. ಸೊ ಹೀಗೆ ಅದರಿಂದ ಎರಡೂ ಥರ ಭಾವನೆ ಬೇಡ, ಸಲಿಗೆಯೂ ಬೇಡ, ಶತ್ರುತ್ವ ಬೇಡ, ದೂರ ಇರಿ ಅಷ್ಟೇ. ಸೊ ಈ ರೀತಿ ಪ್ರಭುಪಾದರವರಿಗೆ ಮಾರ್ಗದರ್ಶನ ಕೊಟ್ಟರು. ಅನಂತರ ಪ್ರಭುಪಾದ ನೋಡಿದ್ರು, ಇನ್ನು 2 ದಿವಸದಲ್ಲಿ ಕಾರ್ಯಕ್ರಮ ಶುರು ಆಗಬೇಕಾಗಿದೆ, ಅರೆ ಏನು ತಯಾರಿ ಅನ್ನೋದೇ ನಡೀತಾ ಇಲ್ಲ, ಇನ್ನೂ ಪಂಡಾಲ ಹಾಕಿಲ್ಲ, ಏನೂ ಮಾಡಿಲ್ಲ, ಯಾವಾಗ ಮಾಡೋದು? ಮತ್ತು ಸ್ವಲ್ಪ ಗದರಿಸ್ತಾರೆ ಮಾತಾಜಿಗೆ, ನೀವು ಕರೆಸಿದ್ರಿ ಮತ್ತು ಇಲ್ಲೇನೂ ಆಗೇ ಇಲ್ಲ, ಏನು ತಯಾರಿ ಮಾಡಿಲ್ಲ, ಯಾವಾಗ ಆಗುತ್ತೆ, ಏನು ಮಾಡಬೇಕು, ದೊಡ್ಡ ಪ್ರೋಗ್ರಾಮ್ ಅದು ಆಗಬೇಕು, ಸುಮ್ಮನೆ ಸಮಯ ವ್ಯರ್ಥ ಆಗಬಾರ್ದು. ಪ್ರಭುಪಾದ ಬೆಳಗ್ಗೆ ಪ್ರಚಾರ ಮಾಡುವಂಥದ್ದು, ರಾತ್ರಿ ಕೂತ್ಕೊಂಡು ಪುಸ್ತಕಗಳ ಅನುವಾದ ಮಾಡುವಂಥದ್ದು, ಹೀಗೆ ಅವರು ಸತತವಾಗಿ ಹೇಗೆ ಇರುವಂತಹ ಒಂದು ಕಾಲಾವಧಿ ಎಷ್ಟಿದೆ, ವಯಸ್ಸು 75 ವರ್ಷ ದಾಟಿದೆ, ಎಷ್ಟು ಸಮಯ ಇರ್ತೀನಿ, 2 ಹಾರ್ಟ್ ಅಟ್ಯಾಕ್ ಬಂದಿದೆ, ಎಲ್ಲಿರ್ತೀನಿ ಎಲ್ಲಿರಲ್ಲ, ಅದಕ್ಕೆ ಆದಷ್ಟು ಪುಸ್ತಕಗಳನ್ನ ಅನುವಾದ ಮಾಡಬೇಕು, ಜನರಿಗೆ ಭಕ್ತಿ ಕೊಡಬೇಕು ಅನ್ನೋದು ಅವರ ಮನಸ್ಸಲ್ಲಿ ಸತತವಾಗಿ ಯೋಚನೆ ಮಾಡ್ತಾರೆ. ಪ್ರತಿಯೊಂದು ಕ್ಷಣವೂ ಕೂಡ ಮುಖ್ಯಕರವಾದದ್ದು, ವ್ಯರ್ಥ ಆಗಬಾರ್ದು ಅಂತ ಹೇಳಿ ಗದರಿಸ್ತಾರೆ. ಏನು ಮಾಡಿಲ್ಲಲ್ಲ, ಪಾಂಪ್ಲೆಟ್ ಎಲ್ಲಿದೆ, ಏನಿದೆ, ಮತ್ತು ಅದರಲ್ಲಿ ತೋರಿಸ್ತಾರೆ, ಈ ರೀತಿ ಪಾಂಪ್ಲೆಟ್ ಮಾಡಿದ್ದೀವಿ, ಪಾಂಪ್ಲೆಟಲ್ಲಿ ಇಸ್ಕಾನ್ ಅಂತ ಹೆಸರೇ ಇಲ್ಲ, ಯಾರಿದ್ದು ನಿಮಗೆ ಹೇಳ್ಕೊಟ್ಟಿದ್ದು ಅಂತೇಳಿ ಸ್ವಲ್ಪ ಗದರಿಸ್ತಾರೆ. ಪಾಪ ಮಾತಾಜಿ ಸ್ವಲ್ಪ ಭಯ ಆಗ್ಬಿಟ್ಟು ಅವ್ರು ಅಳಕ್ಕೆ ಶುರು ಮಾಡ್ತಾರೆ, ನಾವು ಇಷ್ಟೆಲ್ಲ ಮಾಡಿದ್ವಿ. ನಂತರ ಸ್ವಲ್ಪ ಸಮಯ ಆದಮೇಲೆ ಸಾಯಂಕಾಲ ಹತ್ತಿರ ಕರೀತಾರೆ. ಸೊ ನನಗೆ ಸಿಟ್ಟು ಅಂತ ಅಲ್ಲ, ಅರೆ ಮಾಡೋ ಕೆಲಸ ಶ್ರದ್ಧೆಯಿಂದ ಮಾಡಬೇಕು, ಆಯಿತು ನೀವು ಅರೇಂಜ್ ಮಾಡಿದಿರಿ, ಖುಷಿ ಇದೆ, ಎಷ್ಟು ಶ್ರಮಪಟ್ಟು ಮಾಡಿದ್ದೀರಾ, ಅಲ್ಲಿಗೆ ನಿಲ್ಲಬಾರ್ದು, ಪೂರ್ಣಗೊಳಿಸ್ಬೇಕು. ಕೆಲಸ ಶುರು ಮಾಡಿದ್ದನ್ನ ಚೆನ್ನಾಗಿ ಎಲ್ಲ ಪೂರ್ಣಗೊಳಿಸ್ಬೇಕು. ಸೊ ಇದೆಲ್ಲ ಎಚ್ಚರಿಕೆ ಇರಬೇಕು. ಅದು ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಸ್ಥೆ ಮಾಡ್ತಾರೆ, ಸಂಸ್ಥೆ ಪ್ರಚಾರ ಆಗಬೇಕು, ಪ್ರಾರಂಭದಲ್ಲಿ ಹೆಸರಿರಬೇಕು. ಅದರ ನಂತರ ಅದರ ಸಂಸ್ಥಾಪಕ ಆಚಾರ್ಯ ಶ್ರೀಲ ಪ್ರಭುಪಾದಂದು ಹೆಸರಿರಬೇಕು. ಸೊ ಈ ಥರ ನಿರ್ದೇಶನವನ್ನು ಕಳಿಸ್ತಾರೆ. ನಂತರ ಶ್ರೀ ಪ್ರಭುಪಾದರು ಆ ದಿವಸ ಯಾವತ್ತೂ ಪಂಡಾಲ್ ಪ್ರೋಗ್ರಾಮ್ ಇರುತ್ತೆ, ದೊಡ್ಡ ಮೆರವಣಿಗೆ ಆಗುತ್ತೆ, ಒಂದು ಪಲ್ಲಕ್ಕಿ ತಂದಿರ್ತಾರೆ, ಊರೆಲ್ಲ ಕೀರ್ತನೆ ಆಗ್ತಾ ಮೆರವಣಿಗೆ ಮಾಡಿಸಿ ಎಲ್ಲ ಜನರಿಗೂ ಏನು ಕಾರ್ಯಕ್ರಮ ಇದೆ, ಕೃಷ್ಣ ಭಕ್ತಿಯ ಪ್ರವಚನ ಇದೆ, ಎಲ್ಲರೂ ಬರಬೇಕು ಅಂತ ಹೇಳಿ ಸುತ್ತ ಪಲ್ಲಕ್ಕಿ ಉತ್ಸವ ಆಗುತ್ತೆ, ಗುರುಗಳ ಮೆರವಣಿಗೆ ಆಗುತ್ತೆ, ಆನೆ ಮತ್ತು ಬ್ಯಾಂಡ್ ಬಾಜಾ ಇದೆಲ್ಲದಿಂದ ದೊಡ್ಡ ರೀತಿಯಲ್ಲಿ ಪಲ್ಲಕ್ಕಿ ಉತ್ಸವ ಆಗಿ
ಮತ್ತು ಪಂಡಾಲ್ ಪ್ರೋಗ್ರಾಮಲ್ಲಿ ಬೆಳಗ್ಗೆ ಮತ್ತು ಸಾಯಂಕಾಲ 2 ಸಲ ಪ್ರವಚನ ಇರುತ್ತೆ. ಅಲ್ಲಿ ಪ್ರಭುಪಾದರು ಒಂದು ಹೊಸ ರಾಧಾಕೃಷ್ಣ ವಿಗ್ರಹಗಳಿಗೆ ಅಭಿಷೇಕ ಮಾಡ್ತಾರೆ. ಸೊ ಮುಂದೆ ಜೈಪುರಲ್ಲಿ ಜಾಗ ಸಿಕ್ಕಿದ್ರೆ ಇದೇ ವಿಗ್ರಹಗಳಲ್ಲಿ ಸ್ಥಾಪನೆ ಮಾಡಬೇಕು, ರಾಧಾ ಗೋವಿಂದ ಅಂತ ಹೇಳಿ ಯಜ್ಞ ಆಗುತ್ತೆ. ಅನಂತರ ಹಿಂದಿಯಲ್ಲಿ ಪ್ರವಚನಗಳನ್ನು ನೀಡಲಾಗುತ್ತೆ. ಹೀಗೆ ಪ್ರಭುಪಾದರು ಎಲ್ಲಿ ಹೋದರೂ ಕೂಡ ಆ ಜಾಗದಿಂದ ಅಲ್ಲಿ ಪ್ರವಚನ ಕೊಡೋದ್ರ ಜೊತೆಯಲ್ಲಿ ವಿಶ್ವಾದ್ಯಂತ ಇವಾಗ ಸುಮಾರು 70ಕ್ಕಿಂತ ಹೆಚ್ಚು ಶಾಖೆಗಳಾಗಿದೆ. ಯುರೋಪಲ್ಲಿ, ಅಮೆರಿಕದಲ್ಲಿ, ಆಫ್ರಿಕಾದಲ್ಲಿ, ಜಪಾನಲ್ಲಿ. ಸೊ ಎಲ್ಲ ಕಡೆ ಭಕ್ತಾದಿಗಳು ಪತ್ರ ಬರೀತಾ ಇದ್ದಾರೆ, ಅದಕ್ಕೆ ಉತ್ತರಗಳು ಕೊಡ್ತಾರೆ, ಸಮಯ ಕೊಟ್ಟೋದಕ್ಕೆ ಉತ್ತರ ಕೊಡುವಂಥದ್ದು. ಸೊ ಹೀಗೆ ಮಾರ್ಗದರ್ಶನ ಅನ್ನೋದು ಕೊಡ್ತಾಯಿದ್ರು. ಹಾಗೂ ಅವರು ಮಾಯಾಪುರದಲ್ಲಿ ಭಕ್ತಾದಿಗಳಿಗೆ ಹೇಳಿದರು, ಈ ಸಲ ನೀವೆಲ್ಲ ಸೇರಿ ಗೌರ್ ಪೂರ್ಣಿಮಾ ಚೈತನ್ಯ ಮಹಾಪ್ರಭುಗಳ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು. ಇದರಿಂದ ಜನರು ಇಲ್ಲಿ ಜೋಡಣೆ ಆಗಬೇಕು ಇಸ್ಕಾನ್ ಸಂಸ್ಥೆಗೆ. ಆದರೆ ಆ ಸಮಯದಲ್ಲಿ ಇನ್ನೂ ವಾರ್ ನಡೀತಾ ಇರೋ ಕಾರಣ ಯಾರನ್ನೂ ಕೂಡ ಅಲ್ಲಿ ನವದ್ವೀಪಕ್ಕೆ ಹೋಗ್ಲಿಕ್ಕೆ ಬಿಡ್ತಾ ಇರಲಿಲ್ಲ. ನವದ್ವೀಪ ಬಾಂಗ್ಲಾದೇಶಕ್ಕೆ ಸಮೀಪ ಇತ್ತು, ಪಾಶ್ಚಾತ್ಯ ದೇಶದಲ್ಲಿ ಬರಲಿಕ್ಕೆ ಬಿಡ್ತಾ ಇರಲಿಲ್ಲ. ಕೋಲ್ಕತ್ತಾದಲ್ಲೇ ಇದ್ದರು ಭಕ್ತಾದಿಗಳು. ಪ್ರಭುಪಾದ ಪತ್ರ ಬರೀತಾ ಇದ್ದಾರೆ, ಇವಾಗ ಪ್ರಯತ್ನ ಮಾಡಿ ಕೇಳಿ, ನಾವೇನಲ್ಲಿ ಬೇರೇನೋ ಬಿಸ್ನೆಸ್ ಮಾಡೋಕ್ಕೆ ಹೋಗ್ತಾ ಇಲ್ಲ, ಭಗವಂತನ ಹಬ್ಬ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ, ಅವಕಾಶ ಮಾಡಿಕೊಡ್ಬೇಕು, ಪ್ರಯತ್ನ ಮಾಡಬೇಕು, ಹೋಗಿ ಅಧಿಕಾರಿಗಳ ಜೊತೆ ಮಾತಾಡಿ ಅಂತ ಹೇಳಿ ಬಾರಿ ಅವರು ಪತ್ರಗಳ ಮೂಲಕ ಅವರು ನಿರ್ದೇಶನಗಳನ್ನು ಕೊಡ್ತಾಯಿದ್ರು. ನಂತರ ಇಲ್ಲಿ ಬಾಂಬೆಯಲ್ಲಿ ಇರಬೇಕಾದ್ರೆ ತಮಾಲ್ ಕೃಷ್ಣ ಅವರು ಪ್ರಭುಪಾದರನ್ನು ಕೇಳಿರ್ತಾರೆ, ನಾನು ಕೂಡ ಸನ್ಯಾಸ ಸ್ವೀಕಾರ ಮಾಡಬೇಕು ಅಂತಿದ್ದೀನಿ ಅಂತ. ಅದೇ ತಮಾಲ್ ಕೃಷ್ಣ ಅವರು ಗೃಹಸ್ಥರಿದ್ದರು, ಆವಾಗ ತಾನೇ ಮದುವೆ ಆಗಿತ್ತು. ಈಗ ಅವರಿಗೆ ಸನ್ಯಾಸ ಆಗಬೇಕು, ಪ್ರಚಾರ ಮಾಡಬೇಕು ಅನ್ನೋಂಥ ಚಿಂತನೆ. ಅದೇ ರೀತಿಯಲ್ಲಿ ಪ್ರಭುಪಾದರು ಹೇಗೆ ಯೋಜನೆ ಮಾಡಿದರು, ಬ್ರಹ್ಮಚಾರಿಗಳು, ಸನ್ಯಾಸಿಗಳು ಇವರೆಲ್ಲ ಕೂಡ ಪ್ರಚಾರ ಮಾಡೋದು, ಯಾವುದೇ ಮಂದಿರದಲ್ಲಿ ಉಳ್ಕೊಳ್ಳೋಂಗಿಲ್ಲ, ಯಾವುದೇ ರೀತಿ ಮ್ಯಾನೇಜರ್ ಪೊಸಿಷನ್ ಇರಲ್ಲ. ಗೃಹಸ್ಥರು ಮಾತ್ರ ಮ್ಯಾನೇಜರ್ ಪೊಸಿಷನ್, ಪ್ರೆಸಿಡೆಂಟ್ ಆಗಿ ಅಥವಾ ಇನ್ನೇನು ಮ್ಯಾನೇಜರ್ ಆಗಿ ಇದೆಲ್ಲ ಗೃಹಸ್ಥರು ನೋಡ್ಕೋಬೇಕು. ಸನ್ಯಾಸಿಗಳು ಮತ್ತು ಬ್ರಹ್ಮಚಾರಿಗಳು ಹೋಗಿ ಪ್ರಚಾರ ಮಾಡಬೇಕು. ಸೊ ಇದಿತ್ತು. ಈಗ ತಮಾಲ್ ಕೃಷ್ಣ ಅದೇ ರೀತಿಯಲ್ಲಿ GBC ಆಗಿದ್ದರು, ಭಾರತಕ್ಕೆ GBC ಆಗಿದ್ದರು. ಹಾಗೆಲ್ಲ ಮಂದಿರದ ಭಾರತದಲ್ಲಿ ಯಾವುದೆಲ್ಲ ಮಂದಿರಗಳಿದೆ ಅದೆಲ್ಲ ಹೇಗೆ ನಡೀತಾ ಇದೆ ನಿರ್ದೇಶನ ಮಾಡೋದು ಅವರ ಕರ್ತವ್ಯವಾಗಿತ್ತು. ಈಗ ಅವರು ಬಾರಿ ನಾನು ಸನ್ಯಾಸಿ ಆಗಬೇಕು ಅಂತ ಕೇಳ್ಕೊತಾ ಇದ್ರು. ಅದರಿಂದ ಪ್ರಭುಪಾದ ಅವ್ರಿಗೆ ಪರೀಕ್ಷೆ ಮಾಡ್ತಾಯಿದ್ರು. ಸನ್ಯಾಸ ಅಂದರೆ ಸುಲಭ ಅಲ್ಲ, ಸನ್ಯಾಸ ಅಂದರೆ ದೊಡ್ಡ ತಪಸ್ಯ. ಸನ್ಯಾಸ ಅಂತ ಹೇಳಿದ್ರೆ ಸತತವಾಗಿ ಇನ್ನೊಬ್ಬರಿಗೋಸ್ಕರ ಜೀವನ ನಡೆಸುವಂಥದ್ದು. ಇದಂ ಶರೀರಂ ಪರೋಪಕಾರಂ. ಸೊ ಈ ಭಾವನೆ ಸನ್ಯಾಸಿಗಿರಬೇಕು. ಮತ್ತು ನಿನ್ನನ್ನು ಸನ್ಯಾಸಿ ಮಾಡಿದ್ರೆ ಮತ್ತು ನಿನ್ನ ಹೆಂಡತಿ ಕತೆ ಏನು? ಅವಳು ಕೂಡ ನನ್ನ ಶಿಷ್ಯಳು, ನನ್ನ ಮಗಳ ಥರ ಅವಳು ಕೂಡ. ಸೊ ಏನು ಮಾಡಬೇಕು ನಾನು? ಪರಮಕೃಷ್ಣ ಹೇಳ್ತಾರೆ, ಇವತ್ತೆಲ್ಲ ನಾಳೆ, ಇವತ್ತು ತೊಗೊಂಡ್ರೂ ಅಳ್ತಾಳೆ, ಸ್ವಲ್ಪ ದಿವಸ ಆದಮೇಲೆ ತೊಗೊಂಡು ಕೂಡ ಅಳ್ತಾಳೆ ಅವಳು. ಅದರಿಂದ ಮುಂದೆ ಅಳೋ ಬದಲು ಇವತ್ತೇ ಅಳಲಿ, ಕ್ರಮೇಣವಾಗಿ ಅವಳು ಸುಧಾರಿಸ್ಕೋತಾಳೆ ಅನ್ನೋಂತಹ ದೃಢವಾದ ಸಂಕಲ್ಪ ತಮಾಲ್ ಕೃಷ್ಣ ಅವರು ವ್ಯಕ್ತಪಡಿಸ್ತಾ ಇದ್ದರು. ಆದರೆ ಬೇರೆ ಸ್ತ್ರೀಯರಿಗೆಲ್ಲ ಗೊತ್ತಾದಾಗ ಅವ್ರಿಗೆಲ್ಲರೂ ಕೂಡ ಒಂದು ರೀತಿ ಸಿಟ್ಟು ಬರ್ತಾಯಿತ್ತು. ಈ ವ್ಯಕ್ತಿ ಏನು ಮಾಡ್ತಾ ಇದ್ದಾನೆ, ಹೆಂಡತಿ ಮದುವೆ ಮಾಡಿ ಇವಾಗ ಸನ್ಯಾಸ ತಗೋಬೇಕು ಅಂತಿದ್ದಾನೆ ಅಂತ ಹೇಳಿ ಎಲ್ಲ ಮಾತಾಜಿ ಶಾರ್ಕಳಿ ಅವ್ರಿಗೆಲ್ಲ ತುಂಬ ಸಿಟ್ಟು ಬರ್ತಾಯಿತ್ತು ಈ ತಮಾಲ್ ಕೃಷ್ಣ ಅವ್ರ ಮೇಲೆ. ಆದರೆ ತಮಾಲ್ ಕೃಷ್ಣ ಅವರು, ಇಲ್ಲ, ನಾನು ಪ್ರತಿ ದಿವಸ ಹೋಗಿ ಪ್ರಭುಪಾದ ಮುಂದೆ ಕೂತ್ಕೊಂಡ್ಬಿಡೋರು, ನನಗೆ ಸನ್ಯಾಸ ಕೊಡಿ ಅಂತ. ನಂತರ ಪ್ರಭುಪಾದ ನೋಡಿದ್ರು, ಸರಿ ವ್ಯಕ್ತಿಯಲ್ಲಿ ಎಷ್ಟು ದೃಢತೆಯಿಂದ ಮಾಡಬೇಕು ಅಂತಿದ್ದಾನೆ ಅಂತ ಹೇಳಿ ಬೇರೆ ಭಕ್ತರ ಜೊತೆ ಕೂಡ ಮಾತಾಡ್ತಾರೆ. ಬೇರೆ ಸನ್ಯಾಸಿಗಳು ಶಿಷ್ಯಂದ್ರೆ ಯಾರಿದೆ, ಸುಬಲ, ಮಧುದ್ವಿಷ, ಗರ್ಗಮುನಿ, ದೇವಾನಂದ, ಶ್ಯಾಮಸುಂದರ್ ಅವರು ಸೆಕ್ರೆಟ್ರಿ, ಅವರು ಗೃಹಸ್ಥರಿದ್ದರು. ಸ್ವರ್ಜನ ಮಾತಾಡಿ ಈ ರೀತಿ ಏನು ಮಾಡೋಣ? ಎಲ್ಲರೂ ಹೇಳ್ತಾರೆ, ಇಲ್ಲ ಕೊಡಿ, ಒಳ್ಳೆಯದೇ, ನಮಗೆ ಸನ್ಯಾಸಿಗಳ ಅವಶ್ಯಕತೆ ಇದೆ, ಸಾವಿರಾರು ಸನ್ಯಾಸಿಗಳು ಬೇಕಾಗಿದೆ, ಭಾರತದಲ್ಲ ಕೂಡ ವಿಶ್ವದಿಂದ ಪ್ರಚಾರ ಆಗಬೇಕು ಅಂತ ಹೇಳಿದ್ರೆ. ಸೊ ವೈರಾಗಿಗಳು, ಬ್ರಹ್ಮಚಾರಿಗಳು, ಸನ್ಯಾಸಿಗಳು ಅಧಿಕವಾಗಬೇಕಾಗಿದೆ, ಸರಿ ಕೊಡಿ ಅಂತ ಅವರು ಅನುಮತಿ ಕೊಡ್ತಾರೆ. ಅವರು ಹೇಳ್ತಾರೆ ಸರಿ ಅಂತ. ಸೊ ಹಾಗೆ ಸರಿ, ನಾಳೆ ಬೆಳಗ್ಗೆ ಸನ್ಯಾಸ ಯಜ್ಞನ ಶುರು ಮಾಡೋಣ, ಹಾಗೂ ಅವನಿಗೆ ಸನ್ಯಾಸ ದೀಕ್ಷೆ ಕೊಡೋಣ, ಮಂತ್ರ ಕೊಡೋಣ ಅಂತ. ಸೊ ಮರು ದಿವಸ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ ಸನ್ಯಾಸ ದೀಕ್ಷೆ ಆಗ್ತಾಯಿದೆ. ಸೊ ಯಾರೆಲ್ಲ ಮಾತಾಡಿಸಿದ್ರು ಅವ್ರಿಗೆ ಜಾಸ್ತಿ ದುಃಖ ಆಗ್ತಾಯಿತ್ತು. ಯಾಕಂದರೆ ಅವರ ಸ್ನೇಹಿತರು ಮಾದ್ರಿ ದೇವಿ, ಸೊ ಅವರು ಬಾಂಬೆಯಲ್ಲೇ ಇದ್ದರು, ಅವರಲ್ಲಿ ಬಂದಿರಲಿಲ್ಲ ಜೈಪುರಲ್ಲಿ. ಆದರೆ ಮಾದ್ರಿ ದೇವಿಗೆ ಸಂದೇಹ ಆಯಿತು. ಯಾಕಂದರೆ ಅವ್ರು ಬರಬೇಕಾದ್ರೆ ತಮಾಲ್ ಕೃಷ್ಣ ಅವ್ರು ಹೇಳಿದರು,
ನಂದು ಪುಸ್ತಕ ಭಾಗವತಂ ಸೆಟ್ ಏನಿದೆ ದಯವಿಟ್ಟು ನನಗೆ ಕೊಡು ಅಂತ ಪ್ರಭುಪಾದರು ಸೈನ್ ಮಾಡಿಕೊಟ್ಟಿದ್ರು ಅವ್ರಿಗೆ. ಸೊ ನಂದು ಸೆಟ್ ಕೊಡು ಅಂತ. ಆವಾಗಲೇ ಅವ್ರಿಗೇನೋ ಯಾಕೆ ತೊಗೊಂಡು ಹೋಗ್ತಾ ಇದ್ದಾನೆ, ಬರ್ತಾನ ಇಲ್ವಾ ವಾಪಸ್ ಅಂತ ಸಂದೇಹ ಇತ್ತು. ಆದರೆ ಈಗ ಅದು ನಿಜವಾಗಿ ಆಗ್ತಾಯಿದೆ. ಸೊ ಇವರೆಲ್ಲ ವಿರೋಧಿಸಬೇಕು ಅಂತ ಪ್ರಯತ್ನ ಮಾಡ್ತಾಯಿದ್ರು. ಮಾತಾಜಿ ಸಲ ಅಷ್ಟರಲ್ಲಿ ಪ್ರಭುಪಾದರು ಅವರಿಗೆ ಸನ್ಯಾಸ ಮಂತ್ರ ಕೊಟ್ಟಿದ್ದಾರೆ. ಆಯಿತು, ಅವ್ರು ಹೇಳ್ತಾರೆ, ನೀನು ನಿನ್ನ ಪರಿವಾರ, ನಿನ್ನ ಎಲ್ಲ ಸ್ಥಾನ ಮಾನ ಎಲ್ಲ ತ್ಯಾಗ ಮಾಡಿ ನೀನು ಪ್ರಚಾರ ಮಾಡೋಕ್ಕೆ ಅಂತ ಹೋಗಿದೆಯಾ, ಅದರಿಂದ ನಿನಗೆ ಗೋಸ್ವಾಮಿ ಅಂತ ಪದವಿ ಕೊಡ್ತೀನಿ. ಸೊ ತಮಾಲ್ ಕೃಷ್ಣ ದಾಸ್ ಇದ್ದವರು ತಮಾಲ್ ಕೃಷ್ಣ ಗೋಸ್ವಾಮಿ. ಸೊ ಸನ್ಯಾಸ ನಾಮ ಅವರಿಗೆ ನೀಡಲಾಗುತ್ತೆ. ಅದರಿಂದ ಹೆಸರಿನ ಹಾಗೆ ಗೋಸ್ವಾಮಿ ಅಂತ ಹೇಳಿದ್ರೆ ಇಂದ್ರಿಯಗಳನ್ನು ಗೆದ್ದಂಥವನು. ಹಾಗೆ ನೀನು ಕೂಡ ಇಂದ್ರಿಯಗಳ ನಿಗ್ರಹಣದಲ್ಲಿ ಇಟ್ಕೊಂಡು ಶ್ರದ್ಧೆಯಿಂದ ಪ್ರಚಾರವನ್ನು ಮಾಡು ಅಂತ ಹೇಳ್ತಾರೆ. ಹಾಗೆ ಆಯಿತು, ಅವರನ್ನು ಜೈಪುರಿಂದ ಅಹಮದಾಬಾದಕ್ಕೆ ಕಳಿಸ್ತಾರೆ. ಅಹಮದಾಬಾದಲ್ಲಿ ನನ್ನ ಕರೆದಿದ್ದಾರೆ ಪ್ರವಚನಕ್ಕೆ ಅಂತ. ನನ್ನ ಬದಲು ನೀನು ಹೋಗಿ ಅಲ್ಲಿ ಪ್ರವಚನ ಕೊಡು, ಪಂಡಾಲ್ ಪ್ರೋಗ್ರಾಮ್ ಇದೆ, ಒಬ್ಬನೇ ಹೋಗಬೇಡ, ನಿನ್ನ ಜೊತೆಲಿ ಇಬ್ಬರು ಅಸಿಸ್ಟೆಂಟ್ ಇರಬೇಕು. ಸನ್ಯಾಸಿ ಒಬ್ಬೊಬ್ಬನೇ ಓಡಾಡಬಾರ್ದು, ಯಾರಾದರೂ ಇನ್ನೊಬ್ಬರು ಜೊತೆಗಿರಬೇಕು ಅಂತ ಹೇಳಿ ಇನ್ನಿಬ್ಬರು ಅಸಿಸ್ಟೆಂಟ್ ಕೂಡ ಅಲ್ಲಿ ಕಳಿಸ್ಕೊಡ್ತಾರೆ. ಸೊ ಹೀಗೆ ಪ್ರಭುಪಾದರು ಮಾರ್ಗದರ್ಶನ, ಬ್ರಹ್ಮಚಾರಿಗಳು ಸನ್ಯಾಸ ದೀಕ್ಷೆ ಎಲ್ಲ ನೀಡ್ತಾಯಿದ್ರು. ಸೊ ನಂತರ January 24, 1972 ಮತ್ತು ಜೈಪುರಿಂದ ವಾಪಸ್ ಬಾಂಬೆಗೆ ಬರ್ತಾರೆ. ಸೊ ಇಲ್ಲಿ ಮತ್ತೆ ತಿರ್ಗಾ ನಾಯರ್ ಜೊತೆ ಮಾತಾಡ್ತಾರೆ. ಸೊ ಇನ್ನೂ ಭಕ್ತಾದಿಗಳು ಇನ್ನೂ ಹಣ ವ್ಯವಸ್ಥೆ ಮಾಡಿಲ್ಲ, ಮತ್ತು ಆ ಜಾಗ ಕೂಡ ಹೋಗಿಲ್ಲ. ಯಾಕಂತೇಳಿದ್ರೆ ಜಾಗ ಹಾಗೆ ಖಾಲಿ ಬಿಟ್ಟರೆ ಓನರ್ ಇನ್ನೊಬ್ಬರಿಗೆ ಮಾರ್ಬಿಡ್ಬೋದು, ಹಿಂಗೇನೋ ಆಗುತ್ತೆ. ಆವಾಗಲೇ ಒಂದು ಸಲ ಹಿಂಗೆ ಮಾಡಿದ್ದಾನೆ ಅವನು, ಯಾರಿಗೋ ಕೊಟ್ಟಿದ್ದಾನೆ ಮತ್ತು ವಾಪಸ್ ತೊಗೊಂಬಿಟ್ಟ. ತಿರ್ಗಿ ನಮಗೂ ಹಂಗೆ ಆಗಬಾರ್ದು, ಈ ಜಾಗ ನಮ್ಗೆ ಬೇಕೇ ಬೇಕು. ಅದರಿಂದ ಎಲ್ಲ ಅವರು ಯಾರಿಗೆಲ್ಲ GBC ಅಲ್ಲಿ ತಮಾಲ್ ಕೃಷ್ಣ ಅವರಿದ್ದರು, ಈಗ ತಮಾಲ್ ಕೃಷ್ಣ ಸನ್ಯಾಸ ತೊಗೊಂಬಿಟ್ರು. ಮತ್ತು ಅವ್ರ ಬದಲು ಯಾರನ್ನು ಹಾಕೋದು, ಇನ್ನೊಬ್ಬರು ಮಧುದ್ವೇಷ ಅವ್ರಿಗೆ ಜವಾಬ್ದಾರಿ ಕೊಟ್ಟಿರ್ತಾರೆ. ಮಧುದ್ವೇಷ ಹೇಳ್ತಾರೆ, ನಂಗೆ ಇದು ಆಗ್ತಾಯಿಲ್ಲ, ಇದೆಲ್ಲ ಭಾರಿ ಟೆನ್ಷನ್, ಇದು ಓಡಾಡಲಿಕ್ಕೆ ಮಾಡಲಿಕ್ಕೆ ನನಗೆ ಇಷ್ಟು ನನಗೆ ಹಾಕೋದಿಲ್ಲ, ದಯವಿಟ್ಟು ಕ್ಷಮಿಸಿ ಅಂತ. ಸೊ ಏನು ಮಾಡೋದು, ಹುಡುಕ್ತಾರೆ, ಚಿಂತನೆ ಮಾಡ್ತಾರೆ, ಯಾರಿದ್ದಾರೆ ನನ್ನ ಶಿಷ್ಯನಲ್ಲಿ ಅಷ್ಟು ತಮಾಲ್ ಕೃಷ್ಣ ಹಾಗೆ ಧೈರ್ಯದಿಂದ ಹೋಗಿ ಮಾಡುವಂಥವ್ರು ಯಾರು ಅಂತ ಚಿಂತನೆ ಮಾಡ್ತಾ ಇದ್ದ ಹಾಗೆ ಅವರಿಗೆ ಬ್ರಹ್ಮಾನಂದ ಸ್ವಾಮಿಯವರು ಸ್ಮರಣೆ ಬರುತ್ತೆ. ಅವರೀಗ ನೈರೋಬಿಯಲ್ಲಿದ್ದರು. ಇದಕ್ಕಿಂತ ಮುಂಚೆ ಕೂಡ ಪ್ರಭುಪಾದ ನಿರ್ದೇಶನಾನುಸಾರ ಅವರು ಮಾಂಟ್ರಿಯಲ್ಲಿಂದ ಪಾಕಿಸ್ತಾನಲ್ಲಿ ಪ್ರಚಾರ ಮಾಡ್ತಾಯಿದ್ರು. ಆದರೂ ಆ ಕಷ್ಟದಲ್ಲಿ ಅವ್ರು ಹೇಗೋ ಆಗ ವಾರ್ ನಡೀತಾ ಇತ್ತು, ಅವ್ರನ್ನ ಸಾಯಿಸ್ತೀವಿ ಅಂತ ಹೆದರಿಸಿದ್ರು, ಆದರೂ ಕೂಡ ಪ್ರಚಾರ ಮಾಡ್ತಾಯಿದ್ರು. ಆದರೆ ಪ್ರಭುಪಾದರ ಇಚ್ಛೆನುಸಾರ ಅವರು ಏನೇ ಆಗಲಿ ಸತ್ರು ಪರವಾಗಿಲ್ಲ, ನಾವು ಇಲ್ಲಿ ಪ್ರಚಾರ ಮಾಡ್ತೀವಿ ಅಂತ ಮುಂದಾಗಿದ್ದರು. ಮತ್ತು ಅದರಿಂದ ತಿರ್ಗ ಬಾಂಬೆಗೆ ಬಂದಿದ್ದರು, ಮತ್ತು ತಿರ್ಗ ಆಫ್ರಿಕಾ ಕಳಿಸಿದ್ರು. ಸವಿನೇ ಸೇರಿದ ವ್ಯಕ್ತಿ ಅಂತ ಹೇಳಿ ಸೊ ಪ್ರಭುಪಾದ ಸ್ವತಃ ಹೋಗ್ತಾರೆ ನೈರೋಬಿಗೆ. ಸೊ ನೈರೋಬಿಗೆ ಹೋಗ್ತಾ ಅಲ್ಲಿ ಕೂಡ ಒಂದು ಬೇರೆ ಕಡೆ ಒಂದು ಶಾಖೆ ತೆರಿಬೇಕಾಗಿತ್ತು, ವಿಗ್ರಹಗಳು ಬೇಕಾಗಿತ್ತು. ಸೊ ಜೊತೆಯಲ್ಲಿ ಮಧುದ್ವೇಷನ್ ಕರ್ಕೊಂಡು ಹೊಸ ವಿಗ್ರಹ, ರಾಧಾಕೃಷ್ಣ ವಿಗ್ರಹಗಳನ್ನು ಕೂಡ ಜೈಪುರಿಂದ ನೈರೋಬಿಗೆ ತಗೊಂಡು ಹೋಗ್ತಾರೆ. ಸೊ ಅಲ್ಲಿ ಅವ್ರು ಹೋಗಬೇಕಾದ್ರೆ ಇಲ್ಲಿ ಭಕ್ತಾದಿಗಳು ತಿಳಿಸಿಲ್ಲ, ಈ ಥರ ಪ್ರಭುಪಾದ ಬರ್ತಾ ಇದ್ದಾರೆ, ಈ ಡೇಟಿಗೆ ಬರ್ತಾರೆ, ಅದು ಸರಿ ಕಮ್ಯುನಿಕೇಷನ್ ಮಾಡಿಲ್ಲ. ಅಂದರೆ ಪ್ರಭುಪಾದ ಹೊರಟು ಅಂದರೆ ಮತ್ತು ಅಲ್ಲಿ ಏರ್ಪೋರ್ಟಲ್ಲಿ ಕರ್ಕೊಂಬರ್ಲಿಕ್ಕೆ ಯಾರೂ ಬಂದೇ ಇಲ್ಲ, ಯಾಕಂದ್ರೆ ಅವ್ರಿಗೆ ಗೊತ್ತೇ ಇಲ್ಲ ಪ್ರಭುಪಾದ ಬರ್ತಾ ಇದ್ದಾರೆ ಈ ದಿವಸ ಅಂತ. ಮತ್ತು ಹಾಗೆಯೇ ಒಂದು ಟ್ಯಾಕ್ಸಿ ಮಾಡಿಕೊಂಡು ಪ್ರಭುಪಾದ್ ಮತ್ತು ಮಧುದ್ವೇಷ ಇಬ್ಬರು ಕೂಡ ಆ ವಿಗ್ರಹಗಳು ತೊಗೊಂಡು ಹೋಗ್ತಾರೆ. ಮತ್ತು ಅಲ್ಲಿ ಬೆಲ್ ಮಾಡ್ತಾರೆ. ಬೆಲ್ ಮಾಡಿದ ತಕ್ಷಣ ಬ್ರಹ್ಮಾನಂದ ಸ್ವಾಮಿ ಅವರು ಬಾಗಿಲು ತೆಗಿತಾರೆ, ಪ್ರಭುಪಾದ ಇದ್ದಾರೆ. ಪ್ರಭುಪಾದ ಶಾಕ್ ಆಗಿಬಿಡ್ತಾರೆ ಅವ್ರಿಗೆ, ಏನು ಪ್ರಭುಪಾದ ಬಂದುಬಿಟ್ಟಿದ್ದಾರೆ. ತುರಂತಾಗಿ ದಂಡವತ್ ಸಾಕ್ತಾರೆ. ಆಯ್ತೈತೆ ಅಂತೇಳು, ಯಾಕೆ ಬಂದಿಲ್ಲ ಏರ್ಪೋರ್ಟ್ಗೆ ಅಂತ ಕೇಳ್ತಾರೆ. ನನಗೆ ಗೊತ್ತೇ ಇಲ್ಲ ನೀವು ಬರ್ತಾಯಿದ್ದೀರಾ ಅಂತ. ಯಾರೂ ಹೇಳಿಲ್ಲ. ಆಯಿತು ಸರಿ, ಇಲ್ಲಿ ನಾವು ವಿಗ್ರಹಗಳು ತಂದಿದ್ದೀವಿ, ಸ್ಥಾಪನೆ ಮಾಡಬೇಕು, ಅಭಿಷೇಕ ಎಲ್ಲ ಮಾಡೋಕ್ಕೆ ತಯಾರಿ ಮಾಡಿ ಅಂತ ಹೇಳಿ. ಸೊ ಹಾಗೆಯೇ ಎಲ್ಲ ತಯಾರಿ ಪಟ ತಯಾರಿ ಆಗುತ್ತೆ. ಅನಂತರ ಪ್ರಭುಪಾದ ಹೇಳ್ತಾರೆ, ಈ ರೀತಿ ನಾವು ಬಾಂಬೆಯಲ್ಲಿ ಜುಹು ಅಲ್ಲಿ ಮಂದಿರ ಸ್ಥಾಪನೆ ಮಾಡಬೇಕು ಅಂತಿದ್ದೀವಿ, ಅದನ್ನು ನೀನು ಅಲ್ಲಿಗೆ ಬರಬೇಕು. ಸೊ ಅದು ಕೆಲವು ದಿವಸ ಅಲ್ಲಿ ಆಫ್ರಿಕಾದ ಹೆಂಗೆ ಬಂದಿದ್ದೀವಿ, ಸ್ವಲ್ಪ ಪ್ರಚಾರ ಮಾಡಲಿಕ್ಕೆ ಮುಂದಾಗ್ತಾರೆ ನೈರೋಬಿಯಲ್ಲಿ. ಬೆಳಗ್ಗೆ ಸಂಜೆ ಅಲ್ಲಿ ಕ್ಲಾಸಸ್ ಆಗ್ತಾ ಇರುತ್ತೆ. ಸ್ವಲ್ಪ ಆಫ್ರಿಕನ್ ಜನ ಹುಡುಗರು ಕೂಡ ಸೇರ್ಕೊಂಡಿರ್ತಾರೆ. ಮುಂಚೆ ಕೇವಲ ಭಾರತೀಯರು ಮಾತ್ರ ಇದ್ದರು ಅಂತ ಪ್ರಭುಪಾದ ಹೇಳಿದರು. ನಾವಿಲ್ಲಿ ಆಫ್ರಿಕಾದಲ್ಲಿರಬೇಕಾದ್ರೆ ಆಫ್ರಿಕಾ ಜನಕ್ಕೆ ಪ್ರಚಾರ ಮಾಡಬೇಕು, ಅವ್ರು ಹೇಗಿದ್ರು ಪರವಾಗಿಲ್ಲ, ಬಡವರಿರಲಿ ಶ್ರೀಮಂತರಿರಲಿ, ಇದನ್ನು ಮುಖ್ಯ ಅಲ್ಲ, ಅಲ್ಲಿ ನಾವು ಪ್ರಚಾರ ಮಾಡಬೇಕು ಅಂತ ಹೇಳಿ ಕೆಲವು ಆಫ್ರಿಕನ್ ಹುಡುಗರು ಕೂಡ ಸೇರ್ಕೊಂಡಿರ್ತಾರೆ. ಮತ್ತು ಮರುದಿವಸ ಬೆಳಗ್ಗೆ ಅದು ಪ್ರವಚನ ಹೋಗಬೇಕು. ಪ್ರಭುಪಾದ ಸ್ನಾನ ಮಾಡಿ ಆಚೆ ಬರ್ತಾರೆ. ಅವ್ರ ಬಟ್ಟೆಗಳು ಯಾವುದೂ ಇರೋದೇ ಇಲ್ಲ. ಅದೇ ಹುಡುಕ್ತಾರೆ, ಒಣಗಿಸಿರ್ತಾರೆ. ಅಂದರೆ ಅಲ್ಲಿ ಒಣಗಿರೋ ಜಾಗದಲ್ಲಿ ಯಾವುದೂ ಬಟ್ಟೆಗಳು ಕಾಣ್ತಾ ಇಲ್ಲ. ಮತ್ತೇನಾಯಿತೋ ಏನೋ ಅಂತ ಹೇಳಿ ಮತ್ತು ಬೇರೆ ಇನ್ನೊಂದು ಯಾವುದೋ ಬಟ್ಟೆ ಹಾಕ್ಕೊಂಡು ಪ್ರವಚನಕ್ಕೆ ಬಂದು ಕೂಡ್ತಾರೆ. ಮತ್ತು ಎಲ್ಲ ಹುಡುಗರು ಕೂತಿರ್ತಾರೆ. ಅವಾಗೆಲ್ಲ ನೋಡುತ್ತೆ, ಒಬ್ಬ ಹುಡುಗನ ಹತ್ರ ಕುರ್ತಾ ಹಾಕ್ಕೊಂಡಿರ್ತಾನೆ,
ಇನ್ನೊಬ್ಬ ಹುಡುಗ ಒಂದು ಶಲ್ಯ ಹಾಕ್ಕೊಂಡಿರ್ತಾನೆ, ಇನ್ನೊಬ್ಬ ಧೋತಿ ಹಾಕ್ಕೊಂಡಿರ್ತಾನೆ. ಸೊ ಎಲ್ಲ ಕತ್ಕೊಂಡು ಹೋಗ್ಬಿಡ್ತಾರೆ ಗುರುಗಳದ್ದು ಇದನ್ನು. ಪ್ರಭುಪಾದ ಹೇಳ್ತಾರೆ, ಪ್ರವಚನ ಕೊಡ್ತಾ ಹೇಳ್ತಾರೆ, ಗುರುಗಳ ಬಟ್ಟೆಗಳನ್ನು ಕದಿಯಕ್ಕೆ ಹೋಗಬಾರ್ದು. ಸೊ ಹೀಗೆ ಜನರಿಗೆ ಗೊತ್ತಿಲ್ಲ, ಯಾರ್ದೋ ಬಟ್ಟೆ ಹಾಕ್ಕೊಂಡಿದ್ದೆ, ಸಿಕ್ಕಿದೆ ಬಟ್ಟೆ ಹಾಕ್ಕೊಂಡ್ಬಿಟ್ಟಿದ್ದಾರೆ. ಸೊ ಹೀಗೆ ಪ್ರಭುಪಾದ ತುಂಬ ತಾಳ್ಮೆಯಿಂದ, ಅವ್ರೇನು ಅಂದ್ಕೊಂಡಿಲ್ಲ ಇರಿ ನನ್ನ ಬಟ್ಟೆ ಕತ್ಕೊಂಡ್ಬಿಟ್ಟಿದ್ದಾರೆ ಅಂತೇನು ಹೇಳಿಲ್ಲ, ತಾಳ್ಮೆಯಿಂದನೇ ಹೇಳ್ತಾರೆ. ಅಂತರ ಬ್ರಹ್ಮಾನಂದ ಸ್ವಾಮಿಗೆ ಹೇಳ್ತಾರೆ, ನೋಡಿ ನನ್ನ ಬಟ್ಟೆ ಇಲ್ಲಲ್ಲ, ಈ 4 ಜನ ನನ್ನ ಬಟ್ಟೆ ಹಾಕ್ಕೊಂಡಿದ್ದಾರೆ ಅದು ತೆಗೆದುಕೊಡು ಅಂತ. ಬ್ರಹ್ಮಾನಂದ ಸ್ವಾಮಿ ಹಿಂದೆ ಕರೆದ್ಬಿಟ್ಟು, ಆಯಿತು ಇದು ಬಟ್ಟೆ ಗುರುಗಳು ಪ್ರಭುಪಾದ ತೆಗೆದುಕೊಡಿ ಅಂತ. ಸೊ ಹೀಗೆ ತುಂಬ ಸೂಕ್ಷ್ಮತೆಯಿಂದ ಕೆಲವೊಮ್ಮೆ ಹೇಳ್ಕೊಡ್ತಾಯಿದ್ರು. ಪ್ರಸಾದ ತಿನ್ನಕ್ಕೆ ಹೋಗ್ತಾರೆ, ಅಲ್ಲಿ ಪ್ರಸಾದ ತುಂಬ ಕೆಟ್ಟದಾಗಿರುತ್ತೆ. ಪ್ರಭುಪಾದ ಬೈತಾರೆ, ಇದೇನೋ ಹಂದಿಗಳು ತಿನ್ನುವಂಥ ಆಹಾರ ಇದು ಅಂತ. ಏನಿಲ್ಲ, ಇದರಲ್ಲಿ ಎಲ್ಲ ಪೇಸ್ಟ್ ಮಾಡಿಬಿಟ್ಟಿದ್ದೀರ, ಇನ್ನೊಂದು ಸಲ ಉಪ್ಪು ಖಾರ ಏನೋ ಹಾಕಿರೋದಿಲ್ಲ, ಇದು ನಾಯಿ ತಿನ್ನುವಂಥ ಆಹಾರ ಅಂತ ಹೇಳ್ತಾರೆ. ಇನ್ನೊಂದು ಸಲ ಕಾಳುಗಳು ಮಾಡಿರ್ತಾರೆ, ಕಾಳುಗಳು ಬೆಂದಿರೋದಿಲ್ಲ, ಇದು ಕುದುರೆಗಳು ತಿನ್ನುವಂಥ ಆಹಾರ ಅಂತ ಬೈತಾರೆ. ಸೊ ಬೈದದ್ದು ಕೂಡ ಹೀಗಿದೆ ಆಹಾರ, ಹಿಂಗಿರಬಾರ್ದು, ಭಗವಂತನಿಗೆ ನೈವೇದ್ಯ ಹಚ್ಚು ತಿಂತಾರೆ. ಸೊ ಭಗವಂತನಿಗೆ ಹೀಗೆಲ್ಲ ಆಹಾರ ಮಾಡಬಾರ್ದು. ಮತ್ತು ಸ್ವತಃ ಪ್ರಭುಪಾದ ಬೈದಿದ್ದಲ್ಲದೆ ಹೆಂಗೆ ಅಡುಗೆ ಮಾಡಬೇಕು ಅಂತ ತೋರಿಸ್ಕೊಟ್ರು. ತಾಳ್ಮೆಯಿಂದ ಹಿಂಗೆ ಅಡುಗೆ ಮಾಡಿ, ಇಷ್ಟು ಬೇಯಿಸಬೇಕು, ಇಷ್ಟು ಉಪಕಾರ ಹಾಕಬೇಕು, ಎಲ್ಲ ಲೆಕ್ಕಾಚಾರ ಇದೆ ಅಂತ ಹೇಳಿ ತಾವೇ ಸ್ವತಃ ಅವರಿಗೆಲ್ಲ ಟ್ರೈನಿಂಗ್ ಅನ್ನೋದು ಕೂಡ ಕೊಡ್ತಾರೆ. ಒಬ್ಬ ಬೈಯೋಕ್ಕಿಂತ ಮುಂಚೆ ಅವನಿಗೂ ಮಾಡೋಕ್ಕೆ ಗೊತ್ತಿರಬೇಕು. ಸೊ ಗೊತ್ತಿದ್ದರೆ ಬೈಬೋದು, ಗುರುಗಳ ಸ್ಥಾನ. ಸೊ ಗುರುಗಳಿಗೆ ಆ ಒಂದು ಯೋಗ್ಯತೆ ಇದೆ ತಮ್ಮ ಶಿಷ್ಯರಿಗೆ ಬೈಲಿಕ್ಕೆ. ಸೊ ಹೀಗೆ ಪ್ರಭುಪಾದರು ಅವ್ರನ್ನ ಸರಿಪಡಿಸ್ತಾಯಿದ್ರು. ಅನಂತರ ಮರು ದಿವಸ ಅವರು ವಾಕಿಂಗ್ ಹೋಗ್ತಾರೆ. ಪ್ರಭುಪಾದ ಡೈಲಿ ಜಪ ಮಾಡಬೇಕು, ಜಪ ವಾಕ್ ಅಂತ ಹೋಗ್ತಾಯಿದ್ರು. ಕೆಲವು ಭಕ್ತಾದಿಗಳು ಕೂಡ ಜೊತೆಲಿ ಹೋಗ್ತಾಯಿದ್ರು. ಆಗೊಬ್ಬ ಆಫ್ರಿಕನ್ ಹುಡುಗ ಜೊತೆಲಿ ಬಂದಿರ್ತಾನೆ. ಅವ್ನು ಕೇಳ್ತಾನೆ, ಸ್ವಾಮಿ ನಾನು ಮದುವೆ ಆಗ್ಬೋದಾ ಮುಂದೆ ಅಂತ. ಖಂಡಿತವಾಗಿ ಆಗ್ಬೋದು, ಅದೇನಿಲ್ಲ, ಮದುವೆ ಆಗಬಾರ್ದು ಅಂತೇನಿಲ್ಲ, ಮದುವೆ ಆಗ್ಬೋದು ಅಂತ ಹೇಳ್ತಾಳೆ. ನಮ್ಮ ಒಂದು ಸಮಾಜದಲ್ಲಿ ಏನು ಅಂತ ಹೇಳಿದ್ರೆ, ಮದುವೆ ಆಗಬೇಕಾದ್ರೆ ಹುಡುಗಿ ಮನೆಯವ್ರಿಗೆ ಡೌರಿ ಕೊಡಬೇಕು, ಇದಿಲ್ಲಿ ಪದ್ಧತಿ. ಮತ್ತು ನಾನು ಇನ್ನು ಕೆಲಸಕ್ಕೆ ಹೋಗ್ತಾ ಇಲ್ಲ, ನಾನಿಲ್ಲೇ ನಿಮ್ಮ ಜೊತೆ ಇದ್ದೀನಿ, ನಿಮ್ಮ ಸೇರ್ಕೊಂಡ್ಬಿಡ್ತೀನಿ. ಸೊ ನನಗೆ ದುಡ್ಡು ಕೊಡ್ತೀರಾ ಮದುವೆ ಆಗಲಿಕ್ಕೆ, ಮುಂದೆ ಯಾವಾಗ ಮದುವೆ ಆಗ್ತೀನಿ ಅಂತ. ಮತ್ತು ಸರಿ, ಚಿಂತನೆ ಮಾಡಬೇಡ, ಮದುವೆ ಆಗೋದು, ದುಡ್ಡು ಕೊಡೋದು ಎಲ್ಲವೂ ಕೂಡ ಬರುತ್ತೆ. ಸದ್ಯಕ್ಕೆ ನೀನು ಈಗ ಚೆನ್ನಾಗಿ ಶ್ರದ್ಧೆಯಿಂದ ಕೆಲಸ ಮಾಡು. ನಿಂಗೆ ಮದುವೆ ಮಾಡಿಸ್ಬೇಕು ಅಂತಂದಾಗ, ಸಮಯ ಬಂದಾಗ ನಿಂಗೆ ಅಮೇರಿಕೆಯಿಂದ ಹುಡುಗಿ ಕರೆಸಿ ನಾನು ಮದುವೆ ಮಾಡಿಸ್ತೀನಿ, ಚಿಂತೆ ಮಾಡಬೇಡ. ಇವಾಗ ಸದ್ಯಕ್ಕೆ ನಿನ್ನ ಕೆಲಸದ ಮೇಲೆ, ನೀನು ಸೇವೆಗಳ ಮೇಲೆ ಶ್ರದ್ಧೆಯಿಂದ ನೋಡು ಅಂತ ಹೇಳ್ತಾರೆ. ಸೊ ಹೀಗೆ ಪ್ರಭುಪಾದ್ ಅವರಿಗೆ ಪ್ರೇರಣೆ ಕೊಡ್ತಾರೆ. ಅನಂತರ ಅಲ್ಲಿ ನೈರೋಬಿಯಲ್ಲಿ ದೊಡ್ಡ ಒಂದು ಹಬ್ಬ ಆಗುತ್ತೆ, ವರ್ಲ್ಡ್ ಹರೇ ಕೃಷ್ಣ ಮೂಮೆಂಟ್ ಫೆಸ್ಟಿವಲ್ ಅಂತ. ಸೊ ಬ್ರಹ್ಮಾನಂದ ಸ್ವಾಮಿ ದೊಡ್ಡ ಸ್ಟೇಡಿಯಂನ ಬುಕ್ ಮಾಡಿರ್ತಾರೆ. ಸುಮಾರು ದೊಡ್ಡ ಸಾವಿರಾರು ಜನ ಸೇರುವಂಥ ಸ್ಟೇಡಿಯಂ. ಮತ್ತೆಲ್ಲ ಆ ಊರಿನ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು, ಎಲ್ಲ ಸರ್ಕಾರಿ ಅಫಿಷಿಯಲ್ಸ್ ಎಲ್ಲೂ ಕೂಡ ಆಹ್ವಾನ ಮಾಡಿರ್ತಾರೆ. ಆದರೆ ಆ ದಿವಸ ಅಷ್ಟು ಜನ ಬರೋದಿಲ್ಲ, ಸುಮಾರು 700 ಜನ ಬಂದಿರ್ತಾರೆ. ಮತ್ತು ಅಲ್ಲಿನ ಎಜುಕೇಷನ್ ಡೈರೆಕ್ಟರ್ ವೈ ಕುಮಾರ ಅನ್ನೋಂಥವ್ರು ಕೂಡ ಬಂದಿರ್ತಾರೆ. ಸೊ ಎಜುಕೇಷನ್ ಮಿನಿಸ್ಟರ್ ಬಂದು ಗುಣಗಾನ ಮಾಡ್ತಾರೆ, ಪ್ರಭುಪಾದ್ ತುಂಬ ದೊಡ್ಡ ಕೆಲಸ ಮಾಡಿದ್ದೀರಾ, ವಿಶ್ವಾದ್ಯಂತ ಪ್ರಚಾರ ಮಾಡಿದ್ದೀರಾ, ಹರೇ ಕೃಷ್ಣ ಮಂತ್ರನ ಪ್ರಚಾರ ಮಾಡಿದ್ದೀರಾ, ಹಾಗೂ ಜನರನ್ನು ಅನೈತಿಕ ಸಂಬಂಧ, ಜೂಜಾಟ, ಮದ್ಯಪಾನ, ಮಾಂಸಭಕ್ಷಣೆಯಿಂದ ಮುಕ್ತಗೊಳಿಸ್ತಾ ಇದ್ದೀರಾ. ಸೊ ಒಳ್ಳೆಯ ಒಂದು ಆಂದೋಲನ ನಿಮ್ಮದು ಅಂತ ಅವರು ಕೂಡ ಮಾತಾಡಿ ಗುಣಗಾನ ಮಾಡ್ತಾರೆ. ಅನಂತರ ಪ್ರಭುಪಾದ್ ಅಲ್ಲಿ ರಾಧಾಕೃಷ್ಣ ವಿಗ್ರಹ ಸ್ಥಾಪನೆ ಮಾಡ್ತಾರೆ ಮತ್ತು ಆ ಶಾಖೆಗೆ ಹೆಸರಿಡ್ತಾರೆ ಕಿರಾಟ ಶುದ್ಧಿ ಅಂತ. ಸೊ ಕಿರಾಟರು ಭಾಗವತದಲ್ಲಿ ಬರುತ್ತೆ, ಆಂಧ್ರ, ಹೂನ, ಪುಲಂದ, ಪುಲ್ಕಶ, ಕಿರಾಟ. ಸೊ ಇವರೆಲ್ಲ ಒಂದು ರೀತಿಯ ಕಾಡಮನುಷ್ಯ ಜನ, ಕಿರಾಟರು ಅಂತ ಹೇಳಿ. ಸೊ ಈ ಆಫ್ರಿಕಾದಲ್ಲಿದ್ದಂತಹ ಅವರೆಲ್ಲ ಆ ಜನ ಇಂದ ಭಗವಂತ. ಸೊ ಇಂತಹ ಜನರ ಶುದ್ಧಿ ಮಾಡುವಂತಹ ಭಗವಂತ ಕಿರಾಟ ಶುದ್ಧಿ ಮಂದಿರ ಅಂತ ಹೇಳಿ ಪ್ರಭುಪಾದರಿಗೆ ನಾಮಕರಣ ಮಾಡ್ತಾರೆ. ಸೊ ನಂತರ ಅಲ್ಲಿ ಮರು ದಿವಸ ನೋಡ್ತಾರೆ ವಿಗ್ರಹ ಸ್ಥಾಪನೆ ಎಲ್ಲ ಆದಮೇಲೆ. ಸೊ ಆ ವಿಗ್ರಹಗಳು ಒಂದು ಮೂಲೆಯಲ್ಲಿರುತ್ತೆ, ಇನ್ನೊಂದು ಮೂಲೆಯಲ್ಲಿರುತ್ತೆ, ರಾಧಾಕೃಷ್ಣ ವಿಗ್ರಹಗಳು. ಪ್ರಭುಪಾದ್ ಯಾರಿದೆ ಹಿಂಗೆ ಇಟ್ಟಿದ್ದು, ಎಲ್ಲ ಓಡಿ ಬರ್ತಾರೆ ಅಂತ ಹೇಳ್ತಾರೆ. ಒಬ್ಬ ವ್ಯಕ್ತಿ, ನಾನು ಹಾಗೆ ದೂರ ಇಟ್ಟಿದ್ದು ಅಂತ. ಸೊ ಹಂಗೆ ಇಡಬಾರ್ದು. ರಾಧಾಕೃಷ್ಣ ವಿಗ್ರಹಗಳು ಮಧ್ಯ ಅಂತರ ಕೇವಲ 3 ಇಂಚ್ ಇರಬೇಕು, ಜಾಸ್ತಿ ಅಂದರೆ 3 ಇಂಚ್ ಅಷ್ಟೆ. ಸೊ 3 ಇಂಚ್ ಅಂತರದಲ್ಲೇ ಆ ವಿಗ್ರಹಗಳು ಸಮೀಪದಲ್ಲಿ ಇಟ್ಟಿರಬೇಕು ಅಂತೆಲ್ಲ ಅವರು ನಿರ್ದೇಶನ ಕೊಡ್ತಾರೆ. ಮತ್ತೆ ಪುನಃ ಅವರು ಬಾಂಬೆಗೆ ಹಿಂತಿರುಗ್ತಾರೆ ಬ್ರಹ್ಮಾನಂದ ಸ್ವಾಮಿಯನ್ನು ಕರ್ಕೊಂಡು. ಸೊ ಪ್ರಭುಪಾದರಿಗೆ ಬಾಂಬೆಯಲ್ಲಿ ತುಂಬ ದೊಡ್ಡ ಒಂದು ಯೋಜನೆ ಇತ್ತು.
ಇಲ್ಲಿ ಒಂದು ದೊಡ್ಡ ಮಂದಿರ ಆಗಬೇಕು, ಜೊತೆಲಿ ದೊಡ್ಡ ಹೋಟೆಲ್ ಇರಬೇಕು. ಯಾಕಂದರೆ ಜನರು ಬಾಂಬೆಗೆ ಬಂದರೆ ಹೋಟೆಲ್ ಉಳಿಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಬೇರೆಲ್ಲ ಉಳಿಯೋ ಬದಲು ನಮ್ಮ ಮಂದಿರದ ಒಂದು ಗೆಸ್ಟ್ ಹೌಸಲ್ಲಿ ಉಳ್ಕೊಂಡ್ರೆ ಮತ್ತು ಅವರು ಕೂಡ ಇಲ್ಲಿ ಪ್ರಸಾದ ಸ್ವೀಕಾರ ಮಾಡ್ಬೋದು, ಹಾಗೂ ರಾಧಾಕೃಷ್ಣರ ಕೀರ್ತನೆಯಲ್ಲಿ ಭಾಗವಹಿಸ್ಬೋದು, ಹೀಗೆ ಭಕ್ತರಾಗ್ಬೋದು. ಸೊ ಹೀಗೆ ವ್ಯವಸ್ಥೆಗಳಿದ್ದರೆ ಬರ್ತಾರೆ, ಶ್ರೀಮಂತ ಜನ ಬರ್ತಾರೆ. ವ್ಯವಸ್ಥೆಯೇ ಇಲ್ಲ, ಏನು ಮಾಡಲಿಕ್ಕಾಗೋದಿಲ್ಲ, ಬರೋದಿಲ್ಲ. ಸೊ ಅದರಿಂದ ದೊಡ್ಡ ವ್ಯವಸ್ಥೆ. ಕೆಲವು ಜನ ಇಸ್ಕಾನ್ ಅವರು ಕಮರ್ಷಿಯಲ್ ಮೈಂಡೆಡ್ ಅಂತ ಹೇಳ್ತಾರೆ. ಎಲ್ಲ ಕಮರ್ಷಿಯಲ್ ಇದೆ, ಏನೆಲ್ಲ ಈ ಥರ ದೊಡ್ಡ ದೊಡ್ಡ ಹೋಟೆಲ್ಗಳು, ಎಲ್ಲ ದೊಡ್ಡ ದೊಡ್ಡ ಲೈಟ್ಸ್ಗಳು, ಆಚೆನೂ ಕೂಡ ಎಲ್ಲ ಶ್ರೀಮಂತಿಕೆಯ ಒಂದು ಆಡಂಬರ ಮಾಡ್ತಾರೆ. ಬೇಕಾಗತ್ತೆ. ಪ್ರಭುಪಾದ ಹೇಳಿದರು ಮುಂಚೆನೂ ಕೂಡ, ನಮಗೆ ಒಂದು ಮರದ ಕೆಳಗೆ ಹೇಳೋ ಕೂಡ ನಾವು ಸಿದ್ಧರಿದ್ದೀವಿ. ನಮ್ಮ ಮರದ ಕೆಳಗೆ ಕೂಡ ನಾವು ನಿವಾಸ ಮಾಡಿಕೊಂಡು ನಾವು ಜೀವಿಸ್ಕೋತೀವಿ. ಆದರೆ ಹೊರಗಿನ ಜನ ಬರೋದಿಲ್ಲ. ಹೊರಗಿನ ಜನ ಬರಬೇಕು ಅಂತ ಹೇಳಿದ್ರೆ ಎಲ್ಲ ರೀತಿ ವ್ಯವಸ್ಥೆಗಳಿದ್ದರೆ ಹೊರಗಿನ ಜನ ಬರ್ತಾರೆ. ನಾವು ಪ್ರಚಾರಕರು, ಪ್ರಚಾರ ಮಾಡ್ತಾಯಿದ್ವಿ. ಜಾತಿ ಬ್ರಾಹ್ಮಣರಲ್ಲ, ನಾವಾಯಿತು, ನಮ್ಮ ಕತೆ ಆಯಿತು, ನಮ್ಮ ಜೀವನ ಆಯಿತು, ಬೇರೆಯವ್ರು ಬರ್ತಾರೋ ಇಲ್ಲೋ ನಮ್ಗೆ ಬೇಕಾಗಿಲ್ಲ, ಬೇರೆಯವ್ರು ಬರೋದು ಬೇಕಾಗಿಲ್ಲ ಜಾತಿ ಬ್ರಾಹ್ಮಣರಿಗೆ. ಸೊ ನಾವು ಹಾಗೆ ಮಾಡ್ತಾಯಿಲ್ಲ. ಸೊ ನಾವು ಪ್ರಚಾರಕರು. ಆದ್ದರಿಂದ ಜನರಿಗೆ ಯಾವ ರೀತಿ ವ್ಯವಸ್ಥೆಗಳು ಬೇಕು, ಶುರುವಿನಲ್ಲಿ ಒಳ್ಳೆಯ ಪ್ರಸಾದ ಇರಬೇಕು, ಇದು ಮುಖ್ಯವಾದದ್ದು. ಒಳ್ಳೆಯ ಪ್ರಸಾದ, ಒಳ್ಳೆಯ ವಸತಿ, ಆಡಂಬರ ಇದ್ದರೆ ಜನರು ಆಕರ್ಷಿತರಾಗ್ತಾರೆ, ಬೇರೆ ಬೇರೆ ಜನರು. ನಂತರ ಕ್ರಮೇಣವಾಗಿ ಅವರು ಶುದ್ಧರಾದಾಗ ಅವರು ಕೂಡ ಒಂದು ವೈರಾಗ್ಯದ ಜೀವನಕ್ಕೆ ಮುಂದಾಗ್ತಾರೆ. ಸೊ ಇದು ಪ್ರಭುಪಾದರ ಯೋಚನೆ ಆಗಿತ್ತು. ಸೊ ಈಗ ಅವರು ಅಲ್ಲಿ ವಿಗ್ರಹಗಳು ಕೂಡ ರಾಧಾ ರಾಸ್ ಬಿಹಾರಿ, ಸೊ ಈ ರೀತಿ ಹೆಸರು ಕೂಡ ಅವರು ಕೊಟ್ಟಿದ್ದರು. ಬಾಂಬೆಯಲ್ಲಿ ಈ ಹೆಸರಿಂದ ವಿಗ್ರಹಗಳ ಸ್ಥಾಪನೆ ಆಗಬೇಕು. ಹೀಗೆ ಲೈಫ್ ಆಫ್ಟರ್ ಮೆಂಬರ್ಶಿಪ್ ಸ್ಕೀಮ್ ಇರಬೇಕು. ಹಾಗೂ ಯಾರು ಲೈಫ್ ಆಫ್ಟರ್ ಮೆಂಬರ್ ಆಗ್ತಾರೆ ಅವರಿಗೆ ಉಚಿತವಾದಂತಹ ಗೆಸ್ಟ್ ಹೌಸ್ ಫೆಸಿಲಿಟಿ ಇರಬೇಕು. ಇದೆಲ್ಲವೂ ಕೂಡ ಪ್ರಭುಪಾದರು ಆವಾಗ ಪ್ಲ್ಯಾನ್ ಮಾಡಿದರು. ಪಾಶ್ಚಿದೇಶದಲ್ಲಿ ಇದಿರಲಿಲ್ಲ. ಪಾಶ್ಚಿದೇಶದಲ್ಲಿ ಮುಖ್ಯವಾಗಿ ಬುಕ್ ಡಿಸ್ಟ್ರಿಬ್ಯೂಷನ್, ಬುಕ್ಸ್, ಯಾಕಂದರೆ ಜನರಲ್ಲಿ ಬುಕ್ಸ್ ಓದ್ತಾಯಿದ್ರು. ಪುಸ್ತಕಗಳು ವಿತರಣೆ ಆಗಿಯೇ ಮಂದಿರಗಳನ್ನು ಸ್ಥಾಪನೆ ಮಾಡ್ತಾಯಿದ್ರು. ಭಾರತದಲ್ಲಿ ಅಷ್ಟು ಇಲ್ಲ. ಆದ್ದರಿಂದ ಈ ಮೆಂಬರ್ಶಿಪ್ ಮುಖಾಂತರ ಮೆಂಬರ್ಶಿಪ್ ಆದವ್ರಿಗೆ ಪುಸ್ತಕಗಳು ಕೊಡ್ತಾಯಿದ್ರು, ಜೊತೆಗೆ ಗೆಸ್ಟ್ ಹೌಸ್ ಫೆಸಿಲಿಟಿ ಫ್ರೀ ಕೊಡ್ತಾಯಿದ್ರು. ಇದು ಇಲ್ಲಿದ್ದ ಸ್ಕೀಮ್ ಆಗಿತ್ತು. ನಂತರ ಫೆಬ್ರವರಿ 8, 1972 ಸೊ ಬಾಂಬೆಯಲ್ಲಿ ಮತ್ತೆ ಪುನಃ ನಾಯರ ಜೊತೆ ಭೇಟಿ ಆಗ್ತಾರೆ. ಹೌದು, ನಮಗೆ ಜಾಗ ಬೇಕು, ಹೇಗಾದರೂ ಮಾಡಿ ಇದು 50,000 ಅಡ್ವಾನ್ಸ್ ಆದರೂ ಕೊಟ್ಟು ಆ ಜಾಗ ನಮ್ಮ ಹೆಸರಿಗೆ ಹಾಕಬೇಕು, ಅಗ್ರಿಮೆಂಟ್ ಎಲ್ಲ ಮಾಡಿ ಅಂತ ಹೇಳಿ ಅವರು ಮುಂದೂಡ್ತಾ ಇರ್ತಾರೆ. ಜೊತೆಯಲ್ಲಿ ಪ್ರಭುಪಾದ ಹೇಳಿದ್ರು, ನೋಡಿ ನನಗೆ ಇದೆಲ್ಲ ಮ್ಯಾನೇಜರ್ ಕೆಲಸಗಳು ನಮ್ಗೆ ತುಂಬ ಕಷ್ಟ ಆಗ್ತಾಯಿದೆ. ನನ್ನ ತಲೆ ಎಲ್ಲೆಲ್ಲಿಂದ ಹಾಕಬೇಕು, ಇದೆಲ್ಲ ಅಗ್ರಿಮೆಂಟ್ ಮಾಡಿಸ್ಬೇಕು, ಜೊತೆಲಿ ಪತ್ರಗಳು ಬರೀಬೇಕು, ಜೊತೆಗೆ ಅನುವಾದ ಮಾಡಬೇಕು, ಇದೆಲ್ಲ ತುಂಬ ಸಮಯ ಹೋಗ್ತಾ ಇದೆ. ಇದರಲ್ಲಿ ದಯವಿಟ್ಟು ಮ್ಯಾನೇಜರ್ ಕೆಲಸಗಳೆಲ್ಲ ನೀವು ನೋಡಿಕೊಂಡ್ರೆ ನಾನು ಅನುವಾದ ಮಾಡ್ತೀನಿ. ಸೊ ಕೇವಲ ಭಾಗವತಮ್ ಆಗಿದೆ, ಚೈತನ್ಯ ಚರಿತಾಮೃತ ಆಗಿದೆ, ಭಾಗವತಮ್ ಕೂಡ ಪೂರ್ಣ ಆಗಿಲ್ಲ. ಇನ್ನು ನಾನು ವೇದಗಳು, ಮಹಾಭಾರತ, ರಾಮಾಯಣ ಇದೆಲ್ಲ ಮಾಡಬೇಕು ಅಂತಿದ್ದೀನಿ. ನೀವು ಸಹಕರಿಸಿದ್ರೆ ಇದೆಲ್ಲ ಮಾಡಲಿಕ್ಕೆ ಸಹಾಯ ಆಗುತ್ತೆ ಅಂತ ಪ್ರಭುಪಾದರು ಬಾರಿ ಹೇಳ್ತಾಯಿದ್ರು. ಪಾಶ್ಚಾತ್ಯ ದೇಶದಲ್ಲಿ ಜನರು ಅದೆಲ್ಲ ಜವಾಬ್ದಾರಿ ತಗೊಂಡಿದ್ದರು. ಭಾರತದಲ್ಲಿ ಸೊ ಇನ್ನೂ ಅಂತಹ ಜವಾಬ್ದಾರಿಯಲ್ಲಿ ಜನ ಹಣಕಾಸಿನ ವಿಷಯದಲ್ಲಿ ಮೋಸ ಹೋಗ್ತಾರೆ, ಇವ್ರಿಗೆ ಗೊತ್ತಾಗೋದಿಲ್ಲ ಅಂತ ಹೇಳಿ ಪ್ರಭುಪಾದರು ಸ್ವತಃ ಎಲ್ಲೇ ಸ್ವಲ್ಪ ಏರ್ಪೇರಾದರೂ ಕೂಡ ಸ್ವತಃ ಅವರೇ ಮ್ಯಾನೇಜರ್ ಆಗಿ ಬಂದು ಇದಕ್ಕೆಲ್ಲ ಕಾರ್ಯನಿರ್ವಹಿಸ್ತಾಯಿದ್ರು. ಅನಂತರ ಇಲ್ಲಿ ಕೆಲವು ಶಿಷ್ಯಂದರು ಚೆನ್ನೈಯಲ್ಲಿ ಪಂಡಲ್ ಪ್ರೋಗ್ರಾಮ್ ಆಯೋಜಿಸ್ತಾರೆ. ಫೆಬ್ರವರಿ 11, 1972 ಪ್ರಭುಪಾದರು ಬಾಂಬೆಯಿಂದ ಚೆನ್ನೈಗೆ ಹೋಗ್ತಾರೆ. ಅಲ್ಲಿ ಶ್ರೀಮಾನ್ ಬಾಲು ಅನ್ನುವಂಥವರು ಒಂದು ದೊಡ್ಡ ಬಿಸ್ನೆಸ್ ಮೆನ್, ಅವರು ಅಲ್ಲಿ ಚೆನ್ನೈಯಲ್ಲಿ ಅವರು ಆಹ್ವಾನ ಮಾಡಿರ್ತಾರೆ. ಆವಾಗ ಮೆಡ್ರಾಸ್ ಅಂತ ಕರೀತಾಯಿದ್ರು. ಸುಮಾರು 5,000 ಜನ ಬರ್ತಾರೆ. ದೊಡ್ಡ ಪ್ರೋಗ್ರಾಮ್. ಸೊ ಎಲ್ಲ ದೊಡ್ಡ ರಥೋತ್ಸವ ಆಗುತ್ತೆ, ಮೆರವಣಿಗೆ ಆಗುತ್ತೆ ಪ್ರಭುಪಾದರದು. ಎಲ್ಲ 20 ಜನ ಶಿಷ್ಯಂದರು, ಆನೆಗಳು ಅಲ್ಲೂ ಕೂಡ ಕರೆಸಿರ್ತಾರೆ. ಥರ ಹಿಂದೂ ಪೇಪರಲ್ಲಿ ದೊಡ್ಡದಾಗಿ ಬರುತ್ತೆ, ಭಕ್ತಿವೇದಾಂತ ಸ್ವಾಮಿಗಳು ಇಲ್ಲಿ ಮೆಡ್ರಾಸಲ್ಲಿ ದೊಡ್ಡ ಪ್ರೋಗ್ರಾಮ್ ಮಾಡಿದ್ದಾರೆ. ಹಾಗೂ ಅಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು, ಅಲ್ಲಿನ ಚೀಫ್ ಜಸ್ಟಿಸ್, ವೀರಸ್ವಾಮಿ, ಲಾಯರ್ಗಳು, ಪೊಲೀಸ್ಗಳು ಎಲ್ಲೂ ಕೂಡ ಬಂದಿರ್ತಾರೆ. ಸೊ ಹೀಗೆ ಪ್ರಭುಪಾದ ಸತತವಾಗಿ ಭಾರತದಲ್ಲಿ ಒಂದು ಕಡೆಯಿಂದ ಒಂದು ಕಡೆ ಪಂಡಾಲ್ ಪ್ರೋಗ್ರಾಮ್, ಒಂದು ದಿವಸ ಆದರೆ ಇನ್ನೊಂದು ಕಡೆ, ಒಂದೊಂದು ದಿವಸದಲ್ಲಿ ಬೆಳಗ್ಗೆ ಪಂಡಾಲ್ ಪ್ರೋಗ್ರಾಮ್ ಇದ್ದರೆ ಮತ್ತು ಸಾಯಂಕಾಲ ಬೇರೆಯವ್ರ ಮನೆಗಳಿಗೆ ಭೇಟಿ ಆಗುವಂಥದ್ದು. ಸೊ ಮನೆಗಳಿಗೆ ಹೋಗಿ ಭೇಟಿ ಆಗ್ತಾಯಿದ್ರು. ಹೀಗೆ ಜೊತೆಯಲ್ಲಿ ರಾತ್ರಿ ಕೂತ್ಕೊಂಡು ಅನುವಾದ ಮಾಡುವಂಥದ್ದು. ಇಷ್ಟೆಲ್ಲ ಕೆಲಸಗಳು ಪ್ರಭುಪಾದರು ಮಾಡಿರೋ ಕಾರಣ 10 ವರ್ಷದಲ್ಲಿ 108 ಮಂದಿರಗಳು ವಿಶ್ವಾದ್ಯಂತ ಸ್ಥಾಪನೆ ಆಯಿತು. ಇದು ಅದ್ಭುತವಾದ ಶಕ್ತಿ. ಅದರಿಂದಲೇ ಅವರನ್ನು ಶಕ್ತ್ಯಾವೇಶ ಅವತಾರ ಅಂತ ಹೇಳ್ತೀವಿ. ಭಗವಂತನ ವಿಶೇಷದ ಕೃಪೆ ಇರೋ ಕಾರಣ, ಕೃಪೆಯಿಂದ ಭಗವಂತನ ಹಾಗೆಯೇ
ಅವರು ಅದ್ಭುತವಾದ ಕಾರ್ಯವನ್ನು ಮಾಡ್ತಾಯಿದ್ರು. ಪ್ರಭುಪಾದರು ಕೂಡ ತಮ್ಮ ಶಿಷ್ಯಂದ್ರಿಗೆ ನಾನಾ ರೀತಿ ಕಥೆಗಳ ಮೂಲಕ ಅನೇಕ ವಿಷಯಗಳನ್ನು ಹೇಳ್ತಾಯಿದ್ರು. ಸೊ ಕೆಲವೊಮ್ಮೆ ಜನರು ಶಾಸ್ತ್ರಗಳನ್ನು ತಮ್ಮ ಮನಸ್ಸಿಗೆ ಬಂದ ಹಾಗೆ ಅವರು ಬದಲಾಯಿಸಿ ಪ್ರವಚನಗಳನ್ನು ಕೊಡ್ತಾಯಿದ್ರು, ಪುಸ್ತಕಗಳನ್ನ ಅನುವಾದ ಮಾಡ್ತಾಯಿದ್ರು. ಸೊ ಅವರನ್ನು ನಿಂದನೆ ಮಾಡ್ತಾ ಪ್ರಭುಪಾದರು ಈ ಕತೆ ಹೇಳ್ತಾಯಿದ್ರು. ನಿಮಗೆ ನಿಮ್ಮದೇ ವಿಚಾರಗಳನ್ನ ಇಡಬೇಕು ಅಂತ ಹೇಳಿದ್ರೆ ಶಾಸ್ತ್ರಗಳನ್ನು ಮುಟ್ಟಬೇಡಿ. ಕೆಲವರು ನಾಸ್ತಿಕರಿದ್ದಾರೆ. ಸೊ ನಾಸ್ತಿಕರು ಅದು ನಿಮ್ಮದೇ ಒಂದು ಹೇಳಿ, ಅದೇ ಶಾಸ್ತ್ರಗಳನ್ನ ಮುಟ್ಟಿ ಶಾಸ್ತ್ರಗಳಿಂದ ಶ್ಲೋಕಗಳು ತಗೊಂಡು ಅದನ್ನು ಇದರಲ್ಲಿ ನಾಸ್ತಿಕತ್ವ ಇದೆ, ನಿರಾಕಾರ ಇದೆ ಅಂತ ಹೇಳಕ್ಕೆ ಹೋಗಬಾರ್ದು. ಅದಕ್ಕೆ ಉದಾಹರಣೆ ಕೊಡ್ತಾರೆ. ಒಬ್ಬ ವ್ಯಕ್ತಿ ಲೇಖಕ ಮಿಸ್ಟರ್ ರಥ್ ಅಂತ, ಅವನು ಶಾಜಹಾನ್ ಅಂತ ಒಂದು ಪುಸ್ತಕ ಬರೀತಾನೆ. ಅದಕ್ಕೆ ಹೆಸರು ಶಾಜಹಾನ್ ಅಂತ ಕೊಟ್ಟಿರ್ತಾನೆ. ಮತ್ತು ಪುಸ್ತಕ ಮುದ್ರಣಿಕೆ ಮಾಡಿ ತನ್ನ ಸ್ನೇಹಿತರಿಗೆಲ್ಲ ಕೊಡ್ತಾನೆ. ಸ್ನೇಹಿತರು ಓದ್ಬಿಟ್ಟು ಹೇಳ್ತಾರೆ, ಇದರಲ್ಲಿ ಶಾಜಹಾನ್ ಕತೆಗಿಂತ ಜಾಸ್ತಿ ಔರಂಗಜೇಬ್ ಕಥೆನೇ ಇದೆಯಲ್ಲ ಅಂತ. ಆಗ ವ್ಯಕ್ತಿ ಲೇಖಕ ಹೇಳ್ತಾನೆ, ಔರಂಗಜೇಬ್ ಕತೆ ಜಾಸ್ತಿನೇ ಇರ್ಬೋದು, ಆದರೆ ಇದರ ಮೂಲವಾಗಿ ಚಿಂತನೆಯನ್ನು ಶಾಜಹಾನ್ ಔರಂಗಜೇಬ್ಗೆ ಹುಟ್ಟಿಸ್ದ, ಬೆಳೆಸ್ದ. ಔರಂಗಜೇಬ್ ಕ್ರಮೇಣವಾಗಿ ದುಷ್ಟತನದಿಂದ ತನ್ನ ತಂದೆಯನ್ನು ಜೈಲಿಗೆ ಹಾಕ್ಬಿಟ್ಟು ಜೈಲಲ್ಲಿ ಶಾಜಹಾನ್ ಹೆಂಗೆ ಕೊರಗ್ದ, ಔರಂಗಜೇಬ್ ಇಂಥ ಚಟುವಟಿಕೆಗಳಿಂದ ತಂದೆಯನ್ನೇ ಜೈಲಿಗೆ ಬಿಸಾಕ್ದ. ಕೆಲವೊಮ್ಮೆ ಶಾಜಹಾನ್ ಹೇಳಿದ್ದ, ನಿನಗಿಂತ ಹಿಂದೂ ಜನರೇ ಪರವಾಗಿಲ್ಲ, ಕನಿಷ್ಠವಾಗಿ ತಂದೆಗೆ ಗೌರವ ಕೊಡ್ತಾರೆ, ನೀನು ಈ ಮುಸ್ಲಿಂ ಪರಿವಾರದಲ್ಲಿದ್ದು ತಂದೆನ ನೀನು ಜೈಲಿಗೆ ಹಾಕಿದ್ಯಾ. ಸೊ ಹೀಗೆ ಆ ಶಾಜಹಾನ್ ಚಿಂತನೆ ಏನಿತ್ತು, ಅವನು ಕಷ್ಟಪಟ್ಟ ಅನ್ನೋದು ಈ ಗ್ರಂಥದಲ್ಲಿ ಹೇಳಲಾಗಿದೆ ಅಂತ. ಅದರಿಂದ ಇದಕ್ಕೆ ಹೆಸರು ಶಾಜಹಾನ್ ಅಂತ ಇಟ್ಟಿರೋದು. ಸೊ ಲೇಖಕನಿಗೆ ಗೊತ್ತಿದೆ ಆ ಪುಸ್ತಕ ಯಾವ ಭಾವನೆಯಿಂದ ಬರೆದೆ ಅಂತ. ಸೊ ಹಾಗೆಯೇ ಭಗವದ್ಗೀತಾ, ಭಾಗವತಮೆಲ್ಲ ವೇದವ್ಯಾಸರು ಬರೆದಿತ್ತು. ಸೊ ವೇದವ್ಯಾಸರು ಯಾತಕ್ಕೋಸ್ಕರ ಬರೆದಿದ್ದು, ಇದನ್ನು ಓದಿ ಜನರು ಕೃಷ್ಣ ಭಕ್ತರಾಗಬೇಕು ಅಂತ. ಅರೆ ಮಾಯಾವಾದಿಗಳು, ಶೂನ್ಯವಾದಿಗಳು ಇವರೆಲ್ಲರೂ ಕೂಡ ಆ ಭಗವದ್ಗೀತೆಯನ್ನು ತಗೊಂಡು ಅದನ್ನು ತಪ್ಪಾಗಿ ಅನುವಾದ ಮಾಡಿಬಿಟ್ಟು ಭಗವಂತ ನಿರಾಕಾರ, ಪಾಂಡವರಿಲ್ಲ, ಕೌರವರಿಲ್ಲ, ಕೃಷ್ಣ ಇಲ್ಲ, ಇದೆಲ್ಲವೂ ಕೂಡ ನಮ್ಮ ದೇಹದಲ್ಲೇ ಇರುವಂಥದ್ದು. ಒಳ್ಳೆಯ ಗುಣ ಪಾಂಡವರು, ಕೆಟ್ಟ ಗುಣ ಕೌರವರು, ಹೀಗೆಲ್ಲ ಯಾಕೆ ಅನುವಾದ ಮಾಡಬೇಕು, ಮುಟ್ಟಬೇಡಿ. ಸೊ ಇದು ಹೀಗೆ ಪ್ರಭುಪಾದರು ಅವ್ರಿಗೆ ಬೈತಾಯಿದ್ರು. ಮತ್ತು ಈ ದೇವಿ ಆರಾಧಕರು, ದೇವಿ ಅಥವಾ ದೇವತೆಗಳನ್ನ ಆರಾಧನೆ ಮಾಡುವಂಥ ಕ್ರಮೇಣವಾಗಿ ಅವರು ಸ್ವಾರ್ಥಿಗಳಾಗ್ತಾರೆ. ಆದರೆ ವಿಷ್ಣು ಭಕ್ತರು ಹಾಗಾಗೋದಿಲ್ಲ. ವಿಷ್ಣು ಭಕ್ತಿಯನ್ನು ಮಾಡೋದರಿಂದ ಒಬ್ಬ ವ್ಯಕ್ತಿ ಕ್ರಮೇಣವಾಗಿ ಶುದ್ಧನಾಗ್ತಾನೆ, ಉದಾರ ಭಾವನೆ ಬೆಳೆಸ್ಕೊತಾನೆ. ಅಂದರೆ ದೇವತೆಗಳನ್ನ ಆರಾಧನೆ ಮಾಡುವವರು ಭೌತಿಕ ವಸ್ತುಗಳನ್ನು ಕೇಳ್ತಾರೆ. ಭೌತಿಕ ವಸ್ತುಗಳು ಪಡೆದ ಹಾಗೆ ಅವರ ಹೃದಯ ಇನ್ನೂ ಕಠೋರವಾಗ್ತಾ ಹೋಗುತ್ತೆ. ಯಾರನ್ನು ಆರಾಧನೆ ಮಾಡ್ತಾರೆ ಅವರನ್ನೇ ತಿರಸ್ಕಾರ ಮಾಡ್ತಾರೆ. ಹಾಗೆ ಒಬ್ಬ ವ್ಯಕ್ತಿ ಕಾಳಿ ಉಪಾಸಕ, ಹೋಗಿ ಪ್ರತಿನಿತ್ಯ ಹೋಗಿ ಕಾಳಿನ ಪೂಜೆ ಮಾಡ್ತಾನೆ. ದೇವಿ ನನಗೆ ಆಶೀರ್ವಾದ ಮಾಡು, ನನಗೆ ಅದು ಬೇಕು ಇದು ಬೇಕು ಅಂತ ಪ್ರತಿನಿತ್ಯ ಕೇಳ್ತಾ ಇರ್ತಾನೆ. ಮತ್ತು ಒಂದು ದಿವಸ ಅವನು ಈ ಥರ ಘೋಷಣೆ ಮಾಡ್ತಾನೆ, ಹೇ ದೇವಿ, ನನಗೆ ಈ ಇಚ್ಛೆ ಇದೆ, ಇದನ್ನು ಪೂರ್ಣ ಆದರೆ ನಿನಗೆ ನಾನೊಂದು ಕುರಿ ಬಲಿ ಕೊಡ್ತೀನಿ ಅಂತ. ಮತ್ತು ಅವನು ಏನು ಅಂದ್ಕೊಂಡಿದ್ದ ಅದು ಆಗತ್ತೆ. ಆದಮೇಲೆ ಇನ್ನೊಂದು ಸಲ ಬಂದಿರ್ತಾನೆ. ಆಗ ದೇವಿ ಕೇಳ್ತಾಳಂತೆ, ಎಲ್ಲ ಈ ಭಕ್ತಾನೆ, ನೀನು ಹೇಳಿದ್ದೆ ನಿನ್ನ ಇಚ್ಛೆ ಪೂರೈಕೆ ಆದರೆ ಕುರಿ ಕೊಡ್ತೀಯಾ ಅಂತ, ಎಲ್ಲಿ ಕುರಿ ಅಂತ. ಮತ್ತು ಭಕ್ತ ಹೇಳ್ತಾನೆ, ಕುರಿಗೆ ರೇಟ್ ಜಾಸ್ತಿ ಆಗೋಯ್ತು, ಆವಾಗ ನನ್ನ ಪ್ರಮಾಣ ಕಡಿಮೆ ರೇಟ್ ಇತ್ತು, ಕುರಿ ಬೆಲೆ ಜಾಸ್ತಿ ಆಗಿಬಿಟ್ಟಿದೆ, ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಅಂತ. ಸರಿ, ಒಂದು ಹಂದಿ ಆದರೂ ತೊಗೊಂಬ, ಹಂದಿ ಆದರೂ ಬಲಿ ಕೊಡು ಅಂತ. ಆಯಿತು ನೋಡ್ತೀನಿ ಅಂತ ತಿರ್ಗಾ ಹೊಟ್ಟೋಗ್ಬಿಡ್ತಾನೆ. ಸುಮಾರು ದಿವಸ ಆದಮೇಲೆ ತಿರ್ಗಾ ಬರ್ತಾನೆ. ಎಲ್ಲಿ ಹಂದಿ ಬಲಿ ಕೊಡೋಕ್ಕೆ ಹೋಗಿದೆ ಅಂತಲ್ಲ, ಎಲ್ಲ ಆಯಿತು ಅಂತ. ಇಲ್ಲ ಹುಡುಕಾಡ್ದೆ, ಎಲ್ಲೋ ಹಂದಿನೇ ಸಿಗಲಿಲ್ಲ ಅಂತ. ಮತ್ತು ದೇವಿ ಹೇಳ್ತಂಡಲ್ಲ, ಒಂದು ಸಂಕಲ್ಪ ಮಾಡಿದಾಗ, ಪ್ರಮಾಣ ಮಾಡಿದಾಗ ಆ ಕೃತಜ್ಞ ಭಾವನೆ ಇರಬೇಕು, ಏನೋ ಒಂದು ಕೊಡಬೇಕು. ಕುರಿ ಏನಕ್ಕೆ ಸಿಗಲಿಲ್ಲ, ಹಂದಿ ಕೊಡ್ತೀನಿ, ಹಂದಿ ಕೊಡೋಕ್ಕಾಗಲ್ಲ, ಸರಿ ಒಂದು ನೊಣ ಆದರೂ ಕೊಡು ಅಂತ. ಮತ್ತು ಅವನು ಯೋಚನೆ ಮಾಡ್ತೇನೆ, ನೊಣ ಅಲ್ಲೇ ನೀನು ಸುತ್ತ ಇಲ್ಲೇ ತಿರುಗಾಡ್ತಾ ಇದ್ದ, ನೀನೇ ಹಿಡ್ಕೊಂಡ್ರೆ ಆಯ್ತಲ್ಲ, ಅದೇನು ನನ್ನ ಯಾಕೆ ಕೇಳ್ತೀಯಾ ಅಂತ. ಸೊ ಹೀಗೆ ದೇವಿ ಉಪಾಸಕರು ಅಥವಾ ದೇವತೆಗೆ ಉಪಾಸಕರು. ಹಿಂದೆ ಕೂಡ ನೋಡಿದ್ವಿ ಹೇಗೆ ಭಸ್ಮಾಸುರ ಶಿವನಿಂದ ವರೆ ಪಡ್ಕೊಂಬಿಟ್ಟು ಶಿವನ ತಲೆ ಮೇಲೇ ಅವನು ಇಡಕ್ಕೆ ಹೋಗ್ತಾನೆ. ಸೊ ಆದ್ದರಿಂದ
ಭೌತಿಕ ವಿಷಯಗಳನ್ನು ಕೇಳೋದು ಮೊದಲು ತಪ್ಪು. ಜೊತೆಯಲ್ಲಿ ದೇವಾನ್ ದೇವತೆಗಳನ್ನು ಆರಾಧನೆ ಮಾಡ್ತಾ ಭೌತಿಕ ವಿಷಯಗಳ ಹೊಂತು ಹೋದರೆ ನಾವು ಕೂಡ ಕಠೋರರಾಗ್ಬಿಡ್ತೀವಿ ಅನ್ನೋದು ಇಲ್ಲಿ ಪ್ರಭುಪಾದರು ಹೇಳಿದ್ದಾರೆ. ಮುಂದೆ ಒಂದು ಕಾಲೇಜ್ ಯೂನಿವರ್ಸಿಟಿಯಲ್ಲಿ ಹಾರ್ವರ್ಡ್ ಯೂನಿವರ್ಸಿಟಿಗೆ ಪ್ರವಚನ ಕೊಡ್ತಾಯಿದ್ರು. ಹೇಳಿದ್ರು, ಯೂನಿವರ್ಸಿಟಿ ಏನೋ ಇದೆ, ವಿದ್ಯಾಭ್ಯಾಸ ನಡೀತಾ ಇದೆ. ಅರೆ ಎಂತಹ ವಿದ್ಯಾಭ್ಯಾಸ ನಡೀತಾ ಇದೆ? ಹಿಮಾಲಯ ಮಕ್ಕಳು ಕೊಡೋ ಆ ರೀತಿಯಲ್ಲಿ ಅಭ್ಯಾಸ ನಡೀತಾ ಇದೆ ಅಂತ. ಏನಿದು ಹಿಮಾಲಯ ಹೇಗೆ ಮಕ್ಕಳನ್ನು ನೀಡುತ್ತೆ? ಹೀಗೆ ಒಂದು ಸಲ ದೊಡ್ಡ ಘೋಷಣೆ ಆಗುತ್ತೆ, ಹಿಮಾಲಯ ಮಕ್ಕಳನ್ನು ಕೊಡುತ್ತೆ ಅಂತ ಹೇಳಿ ಏನೋ ಒಂದು ಸುದ್ದಿ ಹಬ್ಬತ್ತೆ. ಹಾಗೆ ಎಲ್ಲ ಜನ ಬಂದು ನಿಂತ್ಕೋತಾ ಇರುತ್ತೆ, ಹಿಮಾಲಯ ಸುತ್ತ ನಿಂತ್ಕೊಂಡ್ಬಿಡ್ತಾರೆ. ಇದ್ದಕ್ಕಿದ್ದ ಹಾಗೆ ಆ ಪರ್ವತದ ಕೆಳಗಡೆಯಿಂದ ಇಲಿಗಳು, ಸಾವಿರಾರು ಇಲಿಗಳು ಆಚೆ ಬರೋಕ್ಕೆ ಶುರು ಆಗುತ್ತೆ ಎಲ್ಲ ಕಡೆ. ಮತ್ತು ಎಲ್ಲರೂ ಬಾಯಿ ಪಡ್ಕೋತಾರೆ, ಎಲ್ಲ ಇಲಿಗಳು ಬಂದುಬಿಡ್ತಲ್ಲ ಅಂತ. ಸೊ ಹೀಗೆ ಈ ಹಾರ್ವರ್ಡ್ ಯೂನಿವರ್ಸಿಟಿ ಒಂದು ದೊಡ್ಡ ಹಿಮಾಲಯ ಪರ್ವತದ ಹಾಗೆ, ಒಂದಷ್ಟು ಅದು ಪ್ರಖ್ಯಾತಿ ಆಗಂಥದ್ದು. ಅದೇ ನೀವೆಲ್ಲ ಓದಿ ಭೌತಿಕ ವಿದ್ಯೆಯನ್ನು ಕಲಿತು ಆಧ್ಯಾತ್ಮಿಕ ವಿದ್ಯೆ ಏನೂ ಕಲಿದೆ ಆಚೆ ಬಂದರೆ ನೀವು ಆ ಹಿಮಾಲಯ ಮಕ್ಕಳು ಕೊಟ್ಟ ಹಾಗೆ. ಹಿಮಾಲಯದಿಂದ ಏನು ಬರ್ತಾ ಇದೆ? ಇಲಿಗಳು ಬರ್ತದೆ. ಹಾಗೆ ನೀವು ಇಷ್ಟು ದೊಡ್ಡ ಕಾಲೇಜಲ್ಲಿ ಆಧ್ಯಾತ್ಮಿಕ ವಿಷಯಗಳನ್ನು ತಿಳಿಯದೆ ನೀವು ಹೊರಗೆ ಬಂದರೆ ನೀವು ಅದೇ ರೀತಿ. ಹೀಗೆ ಈ ನಾಸ್ತಿಕರ ನಿಂದನೆ ಮಾಡ್ತಾ ಇನ್ನೊಂದು ಕತೆ ಹೇಳ್ತಾರೆ. ಸೊ ನಾಸ್ತಿಕರು ಶಾಸ್ತ್ರಗಳನ್ನು ಮುಟ್ಟಬಾರ್ದು. ಒಬ್ಬ ವ್ಯಕ್ತಿ ಗಾಂಜಾ ಸೇದ್ತಾ ಇರ್ತಾನಂತೆ. ಅದೇ ಅವ್ನು ಗಾಂಜಾ ಸೇದ್ತಾ ಇರಬೇಕಾದ್ರೆ ಯಾರು ಬಂದು, ಯಾಕಪ್ಪ ಗಾಂಜಾ ಸೇದ್ತಾ ಇದ್ದ? ಇಲ್ಲ ನಾನು ಸೇದಿಲ್ಲ, ನನ್ನ ಕೈ ಚೆನ್ನಾಗೇ ಇದೆ ಅಲ್ಲ. ಹೆಂಗೆ ಸೇದ್ತಾ ಇದ್ದ? ತನ್ನ ಸ್ನೇಹಿತನ ಕೈಯಿಂದ ಸೇದ್ತಾ ಇದ್ದ. ತನ್ನ ಸ್ನೇಹಿತನ ಕೈಯಿಂದ ಗಾಂಜಾ ಸೇದ್ಕೊಂಡ್ಬಿಟ್ಟು ನನ್ನ ಕೈ ಚೆನ್ನಾಗಿದೆ, ನಾನು ಸೇದಿಲ್ಲ ಅಂತ. ಸೊ ಹಾಗೆ ನೀವು ನಾಸ್ತಿಕತ್ವವನ್ನು ಪ್ರಚಾರ ಮಾಡಬೇಕು ಅಂತ ಹೇಳಿದ್ರೆ ನೀವು ಬೇರೆ ಒಂದು ನಿಮ್ಮದೇ ಆದ ತತ್ವವನ್ನು ಬರೀರಿ. ಅದು ಬಿಟ್ಟು ಭಗವದ್ಗೀತೆಯನ್ನು ತೊಗೊಂಬಿಟ್ಟು ಭಗವದ್ಗೀತೆ ಆರಾಧದ ಮೇಲೆ ನಾಸ್ತಿಕವನ್ನು ಪ್ರಚಾರ ಮಾಡೋಕ್ಕೆ ಹೋಗಬೇಡಿ. ಇದು ತಪ್ಪು. ಮತ್ತು ಭೌತಿಕ ಜನ ಅನೇಕ ಬಾರಿ ಕೃಷ್ಣ ಭಕ್ತರು ನಿಂದನೆ ಮಾಡ್ತಾರೆ. ಈ ಕೃಷ್ಣ ಭಕ್ತರು ಬ್ರೈನ್ ವಾಶ್ ಮಾಡ್ತಾರೆ. ಆದರೆ ಯಾರು ಬ್ರೈನ್ ವಾಶ್ ಯಾರ್ದು ಆಗಿದೆ, ಎಲ್ಲ ವಾಶ್ ಆಗಿರೋದು ಭೌತಿಕ ಜನರದ್ದು. ತಲೆಯಲ್ಲಿ ಏನೂ ಇಲ್ಲ, ಎಲ್ಲ ವಾಶ್ ಆಗಿಬಿಟ್ಟು ಏನಿಲ್ಲ ಆಗಿದೆ. ಅದಕ್ಕೆ ಒಂದು ಕತೆ ಹೇಳ್ತಾರೆ. ಹೇಗೆ ಒಬ್ಬ ವ್ಯಕ್ತಿಗೆ ಅವನಿಗೆ ತನ್ನ ಹೆಂಡತಿ ಕಿವಿ ಕೇಳಿಸಲ್ಲ ಅಂತ ಅವಳಿಗೆ ಸಂದೇಹ ಅವನಿಗೆ. ಅದರಿಂದ ಹೆಂಗೆ ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಅವನು ಬಾಗಿಲ ಹತ್ರ ನಿಂತ್ಕೊಂಡು ಕೂಗ್ತಾನೆ, ಹೆಂಡ್ತಿನ ಕೂಗ್ತಾನೆ. ಏನೂ ಶಬ್ದ ಬರೋದಿಲ್ಲ, ಹೆಂಡ್ತಿ ಕಿವಿ ಕೇಳಿಸಲ್ಲ. ಸೊ ಇಷ್ಟು ದೂರ ಕೇಳಿಸಲ್ಲ. ಮತ್ತೆ ಸ್ವಲ್ಪ ಹತ್ತಿರ ಹೋಗ್ತಾನೆ, ಅಲ್ಲಿಂದ ಕೂಗ್ತಾನೆ, ಏನೂ ಬರೋದೇ ಇಲ್ಲ. ಮತ್ತು ತಿರ್ಗಾ ಅವಳೆಲ್ಲೋ ರೂಮಲ್ಲಿ ಇರ್ತಾಳೆ, ಅಡುಗೆ ಮನೇಲಿ ಇರ್ತಾಳೆ. ಸೊ ಅಡುಗೆ ಮನೆ ಬಾಗಿಲಿಂದ ಕೂಗ್ತಾನೆ, ಆವಾಗಲೇನು ಶಬ್ದ ಬರೋದಿಲ್ಲ. ಮತ್ತು ಹತ್ತಿರ ಹೋಗ್ಬಿಟ್ಟು ಕಿವಿಯಲ್ಲೇ ಕೂಗ್ತಾನೆ ಅವನು. ಆವಾಗ ಅವಳು ಜೋರಾಗಿ ಸಿಟ್ಟಿಂದ ಬೈತಾಳೆ. ಆವಾಗಲಿಂದ ಹೇಳ್ತಾ ಇದ್ದೀನಿ, ಏನು ಬೇಕು ಅಂತ ಕೇಳ್ತಾ ಇದ್ದೀನಿ, ಏನಕ್ಕೆ ಹಂಗೆ ಒದರ್ತಾ ಇದ್ದೀರಾ ಅಂತ. ಸೊ ಕಿವಿ ಕೇಳ್ದಿದ್ದು ಯಾರಿಗೆ? ಅವನಿಗೆ ಕಿವಿ ಕೇಳಿಸ್ತಾ ಇರಲಿಲ್ಲ. ಆದರೆ ಅವನಿಗೆ ಹೆಂಡತಿ ಕಿವಿ ಕೇಳಿಸ್ತಾ ಇಲ್ಲ ಅಂತ. ಸೊ ಹಾಗೆ ಭೌತಿಕ ಜನ ಕೃಷ್ಣ ಭಕ್ತರು ಬ್ರೈನ್ ವಾಶ್ ಆಗಿದ್ದಾರೆ ಅಂತ ಕೂಗ್ತಾ ಇದ್ದಾರೆ. ನಿಜವಾಗಿ ಬ್ರೈನ್ ವಾಶ್ ಆಗಿರೋದು ಭೌತಿಕ ಜನಕ್ಕೆ. ಶ್ರೀ ಪ್ರಭುಪಾದ ಕಿ